ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯೌದಿರಿ ನಷ್ಟಪ್ರಾಯಶಃ ಭದ್ರೇಷು ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವೈದಿನ ಶುಭಂ ಕರೋತಿ ವಾಚಾಲ ಪಂಗುಂ ಲಂಘಾಯತೆ ಹಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುದೀನತಾರಿಣಂ ಪರಮಾನಂದಮಾಗಂ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗ್ನಸಲಾಕೆ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಶ್ರೀ ಪ್ರಭುಪಾದ, ಜಯ ಶ್ರೀ ಗುರುದೇವ. ಹರೇ ಕೃಷ್ಣ. ಸೊ ಶ್ರೀಮದ್ ಭಾಗವತಂ 9th canto 10th ಚಾಪ್ಟರ್. ಸೊ ಈ ಅಧ್ಯಾಯದಲ್ಲಿ ನಾವು ರಾಮಚಂದ್ರ ಚರಿತ್ರ ನೋಡಬೇಕು. ಸೊ ರಾಮಚಂದ್ರ ಏನೇನು ಲೀಲೆ ಮಾಡಿದ್ದಾರೆ, ಸೊ ಯಾಕೆ ರಾಮಚಂದ್ರರು ಅಯೋಧ್ಯೆಯಲ್ಲಿ ಹುಟ್ಟಿದ್ದಾರೆ, ಯಾಕೆ ಅಯೋಧ್ಯ ಎಲ್ಲಿಂದ ಬಂತು ನಾವು ನಿನ್ನೆ ನೋಡಿದ್ದೀವಿ. ಅದೇ ತರ ಅಲ್ಲಿರೋ ಸರಯೂ ನದಿ ಅದು ಯಾರು ಸೃಷ್ಟಿ ಮಾಡಿದ್ದಾರೆ, ಅದು ಎಲ್ಲಿಂದ ಬಂತು ಅದು ನೋಡಿದ್ದೀವಿ. ಮತ್ತೆ ಭಗವಂತ ಯಾಕೆ ಆ ಕುಲದಲ್ಲಿ ಹುಟ್ಟಿದ್ದಾರೆ, ಸೊ ಅದು ಬಗ್ಗೆ ಇವಾಗ ನಾವು ನೋಡೋಣ. ಸೊ ನಾವು ಕಟ್ವಾಂಗ ರಾಜ ನೋಡಿದೀವಿ, ಆಮೇಲೆ ದೀರ್ಘಬಾಹು ಅವರ ಮಗ ಯಾರು ಅಂದ್ರೆ ದೀರ್ಘಬಾಹು, ಅವರ ಮಗ ಯಾರು ಅಂದ್ರೆ ರಘು. ಸೊ ಈ ರಘು ಮಹಾರಾಜ, ಅದಕ್ಕೆ ಭಗವಂತ ಶ್ರೀರಾಮಚಂದ್ರನಿಗೂ ರಾಘವ ಅನ್ ಹೆಸರು, ಯಾಕಂದ್ರೆ ಭಗವಂತ ಆ ರಘುವಂಶಲ್ಲಿ ಹುಟ್ಟಿದಾರಲ್ವಾ. ಸೊ ಭಗವಂತ ಈ ರಘುವಂಶಲ್ಲಿ ಹುಟ್ಟಬೇಕು ಯಾಕೆ ಆಸೆ ಪಟ್ಟಿದಾರಂದ್ರೆ, ಯಾಕಂದ್ರೆ ಭಗವಂತ ಮೇಲ್ಗಡೆ ಅಷ್ಟೊಂದು ಪ್ರೀತಿ ಒಬ್ಬರಿಗಿದ್ರೆ ಭಗವಂತ ಏನ್ ಮಾಡ್ತಾರೆ, ವಾ ಎಷ್ಟು ಒಂದು ಒಳ್ಳೆ ಭಕ್ತ ಅಪ್ಪ ಇವನು ಅನ್ನೋ ಭಗವಂತನೇ ಖುಷಿ ಪಡ್ತಾನಲ್ವಾ. ಆತರ ಆ ರಘು ಚಕ್ರವರ್ತಿ ಮತ್ತೆ ಎಲ್ಲ ರಾಜ್ಯನೇ ಅವರು ಕೆಳಗೆ ಬಂತು, ಇವರು ಬಂದು ಒಂದು ದೊಡ್ಡ ಚಕ್ರವರ್ತಿ ಆಗ್ಬಿಟ್ಟಿದ್ದಾರೆ. ಸೊ ಈ ತರ ದೊಡ್ಡ ಚಕ್ರವರ್ತಿ ಆದ್ಮೇಲೆ ಅಷ್ಟು ಐಶ್ವರ್ಯಗಳು, ಅಷ್ಟು ಪೊಕ್ಕಿಷಗಳು ಇದೆ ಅಂತೆ ಇವ್ರ ಹತ್ರ. ಯಾಕಂದ್ರೆ ಎಲ್ಲಾ ರಾಜ್ಯಕ್ಕೂ ಚಕ್ರವರ್ತಿ ಅಲ್ವಾ, ಆದ್ರೆ ಎಷ್ಟು ಐಶ್ವರ್ಯಗಳು ಇರ್ಬೋದು. ಸೊ ಈ ತರ ಮಾಡಿಬಿಟ್ಟು ಇವಾಗ ಅವ್ರಿಗೂ ಏನ್ ಮಾಡ್ತಾರೆ, ವಿಶ್ವಜಿತ್ತನ್ನು ಒಂದು ಯಾಗ ಮಾಡ್ತಾರಂತೆ, ಯಾರು ರಘು ಚಕ್ರವರ್ತಿ. ಸೊ ಆ ತರ ಮಾಡ್ತಾ ಇರುವಾಗ ಎಷ್ಟು ಬ್ರಾಹ್ಮಣರುಗಳು ಎಷ್ಟು ಜನಗಳು ಬರ್ತಾರೆ, ಎಲ್ಲರಿಗೂ ದಾನ ಧರ್ಮ ಮಾಡ್ತಾರೆ. ದಾನ ಧರ್ಮ ಅಂದ್ರೆ ಅಷ್ಟೊಂದು ದಾನ ಧರ್ಮ ಮಾಡ್ತಾ ಇದಾರಂತೆ ಅವರು. ಆ ತರ ದಾನ ಧರ್ಮ ಮಾಡ್ತಾ ಇರುವಾಗ ಆ ಪೊಕ್ಕಿಷಗಳು ಪೂರ್ತಿ ಗುಡೋನ್, ಎಷ್ಟು ದೊಡ್ಡ ದೊಡ್ಡ ಗುಡೋನ್ ಇತ್ತಂತೆ, ಎಲ್ಲ ಗುಡೋನ್ ಗಾಳಿಯಾಗೋ ತಕ್ಕ ಎಲ್ಲರಿಗೂ ಕೊಡ್ತಾ ಇದ್ರಂತೆ. ಸೊ ಈ ತರ ಕೊಡ್ತಾ ಇರುವಾಗ ಎಲ್ಲ ಆಯ್ತು, ಓಕೆ, ಫುಲ್ ಗುಡೋನ್ ಗಾಲಿ, ಇವರ ಹತ್ರ ಇರೋ ಐಶ್ವರ್ಯಗಳು ಎಲ್ಲ ಗಾಲಿ, ಇವ್ರ ಮೇಲ್ಗಡೆ ಹಾಕೊಂಡಿರೋ ವಸ್ತು ಎಲ್ಲಾನು ಕೊಟ್ಬಿಟ್ಟಿದ್ದಾರೆ ಅವರು, ಏನೇ ಇಲ್ಲ ನಿಲ್. ಸೊ ಆ ಟೈಮಲ್ಲಿ ಕೌತ್ಸರ್ನ ಒಂದು ಮುನಿವರು ಬರ್ತಾರಂತೆ. ಮುನಿವರು ಬಂದು ನೋಡ್ತಾರೆ, ರಾಜ ಮೇಲ್ಗಡೆ ಏನಿಲ್ಲ, ಮತ್ತೆ ಅಲ್ಲಿಗೆ ಪೊಕ್ಕಿಷವು ಏನಿಲ್ಲ, ಎಲ್ಲ ಗಾಲಿಯಾಗಿದೆ. ಮತ್ತೆ ಅವರು ಬಂದು ಏನೇ ಕೇಳಿಲ್ಲ, ನೋಡಿಬಿಟ್ಟು ಟಕ್ಕೊಂಡು ಅವರು ಟರ್ನ್ ಮಾಡಿಬಿಟ್ಟಿದ್ದಾರೆ, ಹೋಗೋಣ ನಾನು. ಸೊ ಅವಾಗ ರಾಜ ಕೇಳ್ತಾರೆ, ಸ್ವಾಮಿ ಎಲ್ಲಿ ಹೋಗ್ತಾ ಇದ್ದೀರಾ, ಯಾಕ ಬಂದಿದ್ದೀರಾ, ಬನ್ನಿ. ಇಲ್ಲ ಏನ್ ಇಲ್ಲ ಅನಿಸುತ್ತೆ, ಎಲ್ಲ ಕೊಟ್ಟಿದ್ದೀರಾ, ಮತ್ತೆ ನಾವು ತಗೋಲನ ಬಂದಿನಿ, ಸ್ವಲ್ಪ ಲೇಟ್ ಆಯ್ತು ಅನಿಸುತ್ತೆ, ಇಟ್ಸ್ ವೆರಿ ಸಾರಿ, ನಾವು ಲೇಟ್ ಆಗಿ ಬಂದ್ಬಿಟ್ಟಿದ್ದೀನಿ. ಸೊ ಓಕೆ, ನೋ ಪ್ರಾಬ್ಲಮ್, ಬಟ್ ನಿಮ್ಗೆ ಏನ್ ಬೇಕು ಅಂತ ಕೇಳ್ತಾರೆ ಅವರು. ಆಕ್ಚುಲಿ ಏನ್ ಬೇಕೋ ಹೇಳಿ, ನಾವು ಬಂದು ಒಂದು ದಿನ ನೀವು ಇಲ್ಲಿ ವೇಟ್ ಮಾಡಿ. ಆ ತರ ದಾನ ಬೇಕು ಅಂತ ಕೇಳ್ಬಿಟ್ಟು ಮತ್ತೆ ಅವರು ಹೋಗಿಬಿಟ್ಟಿದ್ರೆ ಅದು ಸ್ವಲ್ಪ ಬೇಜಾರಾಗತ್ತಲ್ವಾ ನನ್ಗೂ. ಸೊ ನಿಮ್ಗೆ ಎಷ್ಟು ಬೇಕು, ಏನ್ ಬೇಕು ಅಂತ ಕೇಳಿ ನಾವು ಕೊಡ್ತೀನಿ ನೀನು ಹೇಳ್ತಾರಂತೆ. ಆವಾಗ ಆ ಕೌತ್ಸರ್ ಹೇಳ್ತಾರಂತೆ, ರಾಜ ನಿಮ್ಗೂ ಶುದ್ಧ ಮನಸ್ಸು ಇದೆ, ಅದಕ್ಕೆ ನೀವು ನಿಮ್ ಪೊಕ್ಕಿಷಗಳು ಮತ್ತ ಐಶ್ವರ್ಯಗಳು ಎಲ್ಲರಿಗೂ ದಾನ ಕೊಟ್ಟುಬಿಟ್ಟಿದ್ದೀರಾ. ಆದ್ರೆ ಅದೆಲ್ಲ ನೋಡುವಾಗ ನಮ್ಗೆ ಜಾಸ್ತಿ ಖುಷಿ ಆಯ್ತು. ಆದ್ರೆ ನನ್ಗೊಂದು ಪ್ರಾಬ್ಲಮ್ ಆಯ್ತು, ಏನಂದ್ರೆ ನನ್ ಗುರುಗೂ ನಾವು ಸೇವೆ ಮಾಡ್ತಾ ಇದ್ದೀನಿ, ಮತ್ತೆ ಇವಾಗ ಗುರು ದಕ್ಷಿಣ ಕೊಡಬೇಕು. ಸೊ ಗುರು ದಕ್ಷಿಣ ಕೊಡಬೇಕು, ಮತ್ತೆ ಗುರು ಹತ್ರ, ಗುರುದೇವ ನಿಮ್ಗೆ ಏನ್ ಗುರುದಕ್ಷಿಣೆ ಬೇಕು ಅಂತ ಕೇಳಿದೀನಿ,
ಆದರೆ ಅವರು ಇಲ್ಲಪ್ಪ ನೀವು ನಮ್ಗೆ ಜಾಸ್ತಿ ಸೇವೆ ಎಲ್ಲ ಮಾಡಿದೀಯಾ, ಏನು ಗುರುದಕ್ಷಿಣೆ ಬೇಡன்னு ಹೇಳಿದ್ದಾರೆ. ನಾವು ಇಲ್ಲ ನೀವು ಕೇಳಿ ಕೇಳಿ ಮತ್ತೆ ಅದದು ಈ ಥರ ಕ್ವಶನ್ ಕೇಳುವಾಗ ಗುರುಗೂ ಕೋಪ ಬಂದ್ಬಿಟ್ಟಿದೆ. ಸೊ ಕೋಪ ಬಂದು ಅವರು ಓಕೆ ನೀವು ಕೊಡ್ತೀನಿ ಹೇಳ್ತೀಯಲ್ವಾ, 14 ಕೋಟಿ ಗೋಲ್ಡ್ ಕಾಯಿನ್ಸ್ ತಗೊಂಡ್ ಬನ್ನಿ ಹೇಳ್ಬಿಟ್ಟಿದ್ದಾರೆ. ನಮ್ಗೂ ಭಯ ಆಯ್ತು, ನಾವೆಲ್ಲಿ ಹೋಗೋದು ಅಷ್ಟು ದುಡ್ಡುಗೂ. ಸರಿ ಅದೇ ನಿಮ್ಮ ಹತ್ರ ಕೇಳಿ ಅವ್ರಿಗೆ ಕೊಡೋಣ, ಇಲ್ಲಿ ಬಂದಿದ್ದೀನಿ ಸ್ವಾಮಿ, ನೋಡಿದ್ರೆ ಇಲ್ಲಿ ಎಲ್ಲ ಆಯ್ತು, ಸೊ ಓಕೆ ನಾವು ಹೋಗ್ತೀನಿ ಅಂತ. ಇಲ್ಲ ನೀವು ಒಂದು ದಿನ ಇಲ್ಲಿ ವೆಯ್ಟ್ ಮಾಡಿ, ನಾವು ಏನಾದ್ರು ರೆಡಿ ಮಾಡ್ತೀನಿ. ಯಾಕಂದ್ರೆ ಕುಬೇರ ಅವನ ಹತ್ರ ಎಲ್ಲ ಐಶ್ವರ್ಯ ಇದೆ ಅಲ್ವಾ, ನಾವು ಹೋಗಿ ಅವನ ಹತ್ರ ತಗೊಂಡ್ ಬರ್ತೀನಿ. ನೀನು ಇವರು ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗ್ಬೇಕು, ಕುಬೇರನ್ನೇ ಹತ್ರ ಜಗಳ ಮಾಡಿ ಅವರ ಐಶ್ವರ್ಯ ಎಲ್ಲ ತಗೊಂಡ್ ಬರೋಣ. ಏನ್ ನ್ಯೂಸ್ ಕುಬೇರನ್ಗೆ ಹೋಯ್ತು, ಅವ್ರು ಯಾಕೆ ಬಂದು ಇಲ್ಲಿ ನಮ್ಮ ಹತ್ರ ಜಗಳ ಮಾಡೋದು? ಯಾಕಂದ್ರೆ ಅವರು ಅಷ್ಟೊಂದು ಪೊಕ್ಕೇಶಗಳು ಎಲ್ಲರಿಗೂ ಕೊಡೋರು, ದಾನ ಧರ್ಮ ಮಾಡೋರು. ಸೊ ಅವ್ರಿಗೆ ಬೇಕಂದ್ರೆ ನಾನೇ ಅವ್ರ ಕರುವುಳ, ಅதாவது ಆ ಪೊಕ್ಕೇಶಲ್ಲಿರೋ ಆ ಗುಡೋನಲ್ಲಿ ನಾವೇ ಪೂರ್ತಿ ಗೋಲ್ಡ್ ತುಂಬಿ ಬಿಡ್ತೀನಿ. ಇನ್ನು ಆ ಪೂರ್ತಿ ಗೋಲ್ಡ್ ಕಾಯಿನ್ಸ್ ಅವ್ರ ಗುಡೋನ್ ಪೂರ್ತಿ ಮಳೆ ತರ ಗೋಲ್ಡ್ ಕಾಯಿನ್ಸ್ ಅವ್ರ ಗುಡೋನ್ ಪೂರ್ತಿ ಬರ್ತಾ ಇದೆ ಅಂತೆ, ಪೂರ್ತಿ ತುಂಬಿದೆ ಅಂತೆ. ಸೊ ಯಾರಿಂದು? ಕುಬೇರನಿಂದು. ಸೊ ಇವಾಗ ರಾಜ ಹೇಳ್ತಾರೆ, ಓಕೆ ನೋಡಿ ಕುಬೇರ ಆಲ್ರೆಡಿ ಇಲ್ಲಿ ಕೊಟ್ಟು ಬಿಟ್ಟಿದ್ದಾರೆ, ನಿಮ್ಗೂ ನೀವು ಪೂರ್ತಿ ತಗೊಂಡು ಹೋಗ್ಬಿಡಿ ಅಂತ ಹೇಳ್ತಾರಂತೆ. ಆದ್ರೆ ಆ ಋಷಿ ಹೇಳ್ತಾರೆ, ರಾಜ ನಮ್ಗೆ ಯಾಕೆ ಅಷ್ಟು, ನಮ್ಗೆ 14 ಕೋಟಿ ಇದ್ರೆ ಸಾಕು ಹೇಳ್ತಾರಂತೆ. ಇಲ್ಲ ನಾವು ದಾನ ಧರ್ಮ ಮಾಡಬೇಕು, ಅದಕ್ಕೆ ನಮ್ ಗುಡೋನ್ ಎಲ್ಲ ಗಾಳಿ ಮಾಡಿದೀನಿ, ಅಷ್ಟ ಐಶ್ವರ್ಯಗಳು. ಇದು ಎಷ್ಟೋ ಕೋಟಿ ಇರುತ್ತೋ ಗೊತ್ತಿಲ್ಲ, ನೀವೇ ತಗೊಂಡು ಹೋಗ್ಬಿಡಿ, ನಮ್ಗೇನ್ ಬೇಕಾಗಿಲ್ಲ, ನೀವೇ ಎತ್ಕೊಂಡು ಹೋಗಿನ್ನು. ಆ ಋಷಿಗೆ ಯಾರು ಆ ಕೌತ್ಸರ್, ಆ ಋಷಿಗೆ ಎಲ್ಲ ಗೋಲ್ಡ್ ಕಾಯಿನ್ಸು ಕೊಟ್ಬಿಟ್ಟಿದಾರಂತೆ. ಸೊ ಭಗವಂತ ನೋಡ್ತಾರೆ, ಬ್ರಾಹ್ಮಣರುಗಳು ಎಲ್ಲ ಅಷ್ಟು ಸಂತೋಷ ಪಡ್ತಾನೆ. ಈ ತರ ಒಂದು ರಾಜ ಯಾರಾವ್ದು ಇರ್ತಾರ, ಅವ್ರಿಗೆ ಏನೇ ಬೇಕಾಗಿಲ್ಲ ಎಲ್ಲಾನೇ ದಾನ ಧರ್ಮ ಮಾಡ್ತಾ ಇರೋ ತರ ಒಂದು ರಾಜ ಎಲ್ಲಿ ಸಿಕ್ಕಲ್ವೇ. ಎಲ್ಲರೂ ಬ್ರಾಹ್ಮಣರುಗಳು ಋಷಿಗಳೆಲ್ಲ ಸಂತೋಷ ಪಡ್ತಾರಂತೆ. ಸೊ ಭಗವಂತ ನೋಡ್ತಾರೆ, ಯಾಕಂದ್ರೆ ಭಗವಂತ ಎಲ್ಲಾರ ಹೃದಯದಲ್ಲಿ ಪರಮಾತ್ಮ ಆಗಿದಾರಲ್ವಾ. ಸೊ ಈ ರಘುವಂಶಲ್ಲಿ ನಾವು ಹುಟ್ಟಬೇಕು. ಎಷ್ಟು ಎಲ್ಲ ಬ್ರಾಹ್ಮಣರುಗಳು ಋಷಿಗಳು ಎಷ್ಟು ಹೊಗಳುತ್ತಾರೆ, ಎಷ್ಟು ಸಂತೋಷ ಪಡ್ತಾರೆ. ಈ ತರ ಒಂದು ವಂಶಲ್ಲಿ ನಾವು ಹುಟ್ಟಬೇಕು. ಸೊ ಅದಕ್ಕೆ ರಘುವಂಶಲ್ಲಿ ಭಗವಂತ ಶ್ರೀರಾಮಚಂದ್ರ ಹುಟ್ಟಿದ್ದಾರೆ. ರಘು ಅವರು ಮಗ ಯಾರು ಅಂದ್ರೆ ಅಜನ್ ಮಗ ಯಾರು ಅಂದ್ರೆ ದಶರಥ. ಸೊ ದಶರಥ ಸೊ 10 ಡೈರೆಕ್ಷನ್ ಅವರು ರಥ ಓಡಿಸಿ ಗೆಲಿತಾರಂತೆ, ಅಷ್ಟೊಂದು ಪರಾಕ್ರಮಶಾಲಿ ಯಾರು? ದಶರಥ. ಸೊ ಅವರ ಮಗವಾಗ ಯಾರು ಹುಟ್ಟಿದ್ದಾರೆ? ಶ್ರೀರಾಮಚಂದ್ರ ಮೂರ್ತಿ. ಸೊ ನೋಡಿ ಶ್ರೀರಾಮಚಂದ್ರ ಮೂರ್ತಿ ಎಷ್ಟೊಂದು ಯಾಕಂದ್ರೆ ಭಗವಂತನ ಅನುಗ್ರಹ ಆ ದಶರಥನಿಗೆ ಇರೋದಿಂದು ಭಗವಂತ ಅವರ ಕುಲದಲ್ಲಿ ಹುಟ್ಟಿದ್ದಾರೆ. ಆಕ್ಚುಲಿ ಈ ಭಗವಂತನ ಈ ರಾಮಚಂದ್ರ ಮೂರ್ತಿನ ವಿಷಯಗಳು ಪೂರ್ತಿ ಇರೋದು ನಮಗೂ ಎಲ್ಲಿ ಇರುತ್ತೆ? ರಾಮಾಯಣಲ್ಲಿ ಇರುತ್ತೆ. ನೀವು ನೋಡಿದ್ರೆ ರಾಮಾಯಣಂ ಅದಾವುದು 4 ವೇದಗಳು ಸಾರವೇ ಅಂತೆ ರಾಮಾಯಣ. ರಿಕ್ ಮಾ ಸಾಮವೇದ, ಯಜುರ್ವೇದ, ಅಥರ್ವಣಂ. ಓಕೆ, ಸೊ ಈ 4 ವೇದಗಳನ್ನ ಸಾರವೇ ರಾಮಾಯಣ. ಪೂರ್ತಿ ನಮಗೂ 24,000 ಶ್ಲೋಕಗಳು ಇದೇನ ಹೇಳ್ತಾರೆ, ಆದ್ರೆ ಹೆಚ್ಚೇ ಇರುತ್ತೆ. ಯಾಕಂದ್ರೆ ನಾವು ನೋಡಿದ್ರೆ ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡನು 7 ಕ್ಯಾಂಟೋಸ್ ಇದೆ. ಸೊ ನೀವು ನೋಡಿದ್ರೆ ಬಾಲಕಾಂಡ ಅಲ್ಲಿ 77 ಚಾಪ್ಟರ್ಸ್ ಇದೆ. ಸೊ ಪೂರ್ತಿ ಅಲ್ಲಿ ಬಂದು 2256 ಶ್ಲೋಕಗಳಿದೆ. ಅಯೋಧ್ಯಕಾಂಡ 119 ಚಾಪ್ಟರ್ಸ್ ಇದೆ. ಅದ ಸರ್ಗಾನ ಹೇಳ್ತಾರಲ್ಲ, ಸರ್ಗ ಚಾಪ್ಟರ್ಸ್ ಇಸ್ ಓಕೆ. ಸೊ ಬಟ್ ಅಲ್ಲಿ ಶ್ಲೋಕಗಳು ನೋಡಿದ್ರೆ 4415 ಶ್ಲೋಕಗಳಿದೆ. ಅರಣ್ಯಕಾಂಡ 75 ಸರ್ಗ ಚಾಪ್ಟರ್ಸ್ ಅಂಡ್ ಶ್ಲೋಕಗಳು 2700
32 ಶ್ಲೋಕಗಳು. ಕಿಷ್ಕಿಂಧಾಕಾಂಡ 67 ಚಾಪ್ಟರ್ಸ್ ಅಂಡ್ 2620 ಶ್ಲೋಕಗಳು. ಅಂಡ್ ಸುಂದರಕಾಂಡ 68 ಚಾಪ್ಟರ್, 3006 ಶ್ಲೋಕಗಳು. ಯುದ್ಧಕಾಂಡ 131 ಚಾಪ್ಟರ್ಸ್, 5990 ಶ್ಲೋಕಗಳು. ಅಂಡ್ ಉತ್ತರಕಾಂಡ 110 ಚಾಪ್ಟರ್ಸ್ ಅಂಡ್ ಶ್ಲೋಕಗಳು ಬಂದು 3234 ಶ್ಲೋಕಗಳು. ನಾವು ಚಾಪ್ಟರ್ಸ್ ಪೂರ್ತಿ ನೋಡಿದ್ರೆ 667 ಚಾಪ್ಟರ್ಸ್ ಇಲ್ಲಿ ರಾಮಾಯಣಲ್ಲಿ ಇರುತ್ತೆ. ಶ್ಲೋಕಗಳು ನೋಡಿದ್ರೆ 24,253 ಶ್ಲೋಕಗಳಿದೆ ರಾಮಾಯಣಲ್ಲಿ. ಓಕೆ, ಸೊ ರಾಮಾಯಣ ಅಂದ್ರೆ ರಾಮರ್ ಬಂದು 14,000 ವರ್ಷಗಳು ಇಲ್ಲಿ ಇದ್ರು. ಓಕೆ, ಈ ಭೂಲೋಕಲ್ಲಿ 14,000 ವರ್ಷಗಳು ಇದ್ರು. ಸೊ ಹಾಗಾದ್ರೆ 10,000 ವರ್ಷ ಸೀತಾರಾಮರಾಗಿ ಇದ್ರಂತೆ. 1,000 ವರ್ಷ ಮಾತ್ರ ಸೀತಾ ಹೋದ್ಮೇಲ್ಗಡೆ ಅವರು 1,000 ವರ್ಷ ಇದ್ರು. ಓಕೆ, ಸೊ ಆಕ್ಚುಲಿ ಶ್ರೀ ರಾಮಚಂದ್ರ ಮೂರ್ತಿ ಹುಟ್ಟಕ್ಕೆ ಮುಂಚೆ ಹುಟ್ಟೋದೇ ಒಂದು ದೊಡ್ಡ ವಿಷಯ ಆಯ್ತು. ಯಾಕಂದ್ರೆ ಕೋಶಲ ದೇಶ, ಅದೇ ಅದು ಕ್ಯಾಪಿಟಲ್ ಸಿಟೀಸ್ ಅಯೋಧ್ಯ. ದಸರದ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ರು. ಅವರು ಫಸ್ಟ್ ಹೆಂಡತಿ ಯಾರು? ಕೌಸಲ್ಯ. ಅವ್ರಿಗೂ ಯಾರು ಹುಟ್ಟಿದ್ದಾರೆ? ಫಸ್ಟ್ ಮಗ ಸಾಂತಾನ್ ಹುಟ್ಟಿದ್ದಾರೆ. ಸೊ ಈ ಕೌಸಲ್ಯ ಇದಾರಲ್ವಾ, ಇವರು ದೊಡ್ಡ ಅಕ್ಕ. ಅವರ ಹೆಸರು ವರ್ಷಿಣಿ. ಓಕೆ, ಸೊ ಅವ್ರ ಎಲ್ಲಿ ಮದುವಾಗಿ ಕೊಟ್ಟಿದ್ದಾರೆ ಅಂದ್ರೆ ರೋಮಪಾದ, ಅಂಗದೇಶಕ್ಕೂ ರಾಜ ರೋಮಪಾದಕ್ಕೆ ಮದುವಾಗಿ ಕೊಟ್ಟಿದ್ದಾರೆ. ಅವರು ಈ ಮಗು ಹುಟ್ಟಿದೆ, ಸೊ ಮಧುಕು ಹೆಸರಿಡೋ ಅದ ತೊಟ್ಟಿಲ್ ಹಾಕ್ತಾರಲ್ವಾ, ಹೆಸರೆಲ್ಲ ಇಡ್ತಾರ. ಹುಟ್ಟಿ 10 ದಿನ 11 ದಿನ ಆತರ ಮಾಡ್ತಾರೆ. ಸೊ ಅವಾಗ ರೋಮಪಾತ ಮತ್ತೆ ವರ್ಷಿಣಿ ಇಲ್ಲಿ ಬರ್ತಾರೆ. ಆದ್ರೆ ಈ ಶಾಂತ ಆ ಚಿಕ್ಕ ಮಗು ನೋಡ್ಬಿಟ್ಟು ಅಷ್ಟೊಂದು ಸಂತೋಷ ಆಯ್ತಂತೆ. ಇಷ್ಟು ಚೆನ್ನಾಗಿದೆ, ನಮ್ಗೆ ಮಕ್ಕಳೇ ಇಲ್ಲ, ದಯವಿಟ್ಟು ನಮ್ಗೆ ಕೊಟ್ಬಿಡು. ಆಕ್ಚುಲಿ ದಸರದ ರೋಮಪಾದ ವೆರಿ ಡಿಯರೆಸ್ಟ್ ಫ್ರೆಂಡ್. ಮತ್ತೆ ಕೌಸಲ್ಯ ವರ್ಷಿಣಿ ಇಬ್ರು ಅಕ್ಕ ತಂಗಿರು ಇಲ್ವಾ? ಅಕ್ಕಕ್ಕೂ ಮಕ್ಳು ಇಲ್ಲ, ಆದ್ರೆ ಇಲ್ಲಿ ತಂಗಿ ಕೌಸಲ್ಯಕ್ಕೂ ಶಾಂತ ಹುಟ್ಟುಬಿಟ್ಟಿದ್ದಾಳೆ. ಸೊ ಅದಕ್ಕೆ ನಮ್ಗೆ ಕೊಟ್ಬಿಡು ಅಂತ ಕೇಳುವಾಗ ಮತ್ತೆ ಆ 10-15 ದಿನ ಮಗುನೇ ಕೊಟ್ಬಿಟ್ಟಿದ್ದಾರೆ. ಸೊ ಅವರು ನೋಡಿ, ಏನಾದ್ರು ಮಗುಗೆ ಹೆಸರಿಡ್ತೀವಿ, ತೊಟ್ಟಿಲ್ ಹಾಕ್ತಿವಿ, ಬನ್ನಿನೇ ಕರೆದು ಅವರು ಮಗುವೇ ಬೇಕು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಓಕೆ, ಈ ತರ ಎತ್ಕೊಂಡು ಹೋಗಿ ಅವರು ಅಂಗದೇಶಲ್ಲಿ ಅಲ್ಲಿ ಅವರು ಆ ಮಗುನಿ ಬೆಳೆಸ್ತಾ ಇದ್ದಾರೆ. ಸೊ ಆ ತರ ಇರುವಾಗ ಆಕ್ಚುಲಿ ರೋಮಪಾದ ಅಷ್ಟು ಅವರು ಒಳ್ಳೆ ಭಕ್ತರೇ. ಬಟ್ ಏನೋ ಅವರು ರಾಜ ಕಾರ್ಯ ಮಾಡ್ತಾ ಇರುವಾಗ ಏನೋ ಒಂದು ಬ್ರಾಹ್ಮಣ ಕರೆದಿದ್ದಾನಂತೆ ಎಲ್ಲೋ ಬರಕ್ಕೆ. ಬಟ್ ಈ ರಾಜ ಇಲ್ಲಿ ರಾಜಕಾರ್ಯ ಸ್ವಲ್ಪ ಬಿಸಿಯಾಗಿರೋದ್ರಿಂದ ಅಲ್ಲಿ ಹೋಗಿಲ್ಲ. ಅವ್ರಿಗೂ ಸ್ವಲ್ಪ ಬೇಜಾರಾಯ್ತಂತೆ ಬ್ರಾಹ್ಮಣನಿಗೂ. ಸೊ ಬ್ರಾಹ್ಮಣ ಮನಸ್ಸು ನೋವಾಯ್ತು. ಇಂದ್ರಾಕು ಕೋಪ ಬಂದು ಆ ಅಂಗದೇಶ ಪೂರ್ತಿ ಮಳೆ ಬಂದಿಲ್ಲ ಅಂತೆ 12 ವರ್ಷ. 12 ವರ್ಷ ಮಳೆ ಇಲ್ಲಂದ್ರೆ ಯಾವ ತರ ಅಲ್ಲಿ ಜೀವನ ಮಾಡಕ್ಕಾಗುತ್ತೆ? ಸೊ ಅದಕ್ಕೆ ಎಲ್ಲ ಋಷಿಗಳ ಹತ್ರ ಕೇಳುವಾಗ, ಅதாவது ಋಷ್ಯಶೃಂಗರ್ ಒಂದು ಬ್ರಹ್ಮಚಾರಿ ಇದ್ದಾರೆ. ಅವ್ರ ಯಾರ ಮಗ ಅಂದ್ರೆ ವಿಪಾಂಡಕ ಮಗ. ಆ ವಿಪಾಂಡಕರು ಅವರು ಮಗ ಈ ಋಷ್ಯಶೃಂಗರನ್ನ ಅಷ್ಟು ಚೆನ್ನಾಗಿ ರಕ್ಷಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಕಾಡಲ್ಲಿ ಯಾವೊಂದು ಹೆಂಗಸರು ಮಿರ್ಗ ಕೂಡ ಇಲ್ಲಂತೆ, ಎಲ್ಲ ಗಂಡಸರು ಮಿರ್ಗ, ಗಂಡ ಸಿಂಗ, ಗಂಡು ಹುಲಿ, ಎಲ್ಲಾ ಮಿರುಗಗಳು, ಡೀರ್, ಜಿಂಕೆ ಮುದರ್ಕೊಂಡು, ಪಕ್ಷಿಗಳು ಮುದರ್ಕೊಂಡು ಎಲ್ಲ ಒನ್ಲಿ ಗಂಡಸರೇ ಇರ್ಬೇಕು. ಯಾಕಂದ್ರೆ ಹೆಂಗಸರು ಯಾರೇ ಇರ್ಬೇಕು, ಯಾಕಂದ್ರೆ ಹೆಂಗಸರ ಮೇಲೆ ಅಷ್ಟೊಂದು ಕೋಪ. ಯಾಕಂದ್ರೆ ನಿಮ್ಗೆ ಗೊತ್ತು, ಈ ತರ ತಪಸ್ ಮಾಡುವಾಗ ಏನಾದ್ರು ಏನ್ ಮಾಡ್ತಾನೆ ಇಂದ್ರ, ಯಾವ್ದೋ ಒಂದು ಅಪ್ಸರಣಿ ಕಲಿಸ್ತಾನೆ. ಸೊ ಆ ತರ ಈ ಋಷ್ಯಸಿಂಗರು ಉಟ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಹೆಂಗಸರು ಅಂದ್ರೆ ಅವ್ರಿಗೆ ಅಷ್ಟೊಂದು ಕೋಪ ಬಂದ್ಬಿಡುತ್ತೆ. ಅದಕ್ಕೆ ಆ ಕಾಡಲ್ಲಿ ಮಿರುಗಗಳು ಕೂಡ ಹೆಂಗಸರು ಇಲ್ಲ. ಆ ತರ ಆ ಮಗನಿ ರಕ್ಷಣೆ ಮಾಡಿ ರಕ್ಷಿಸ್ತಾ ಇದ್ದಾರೆ, ಋಷ್ಯಸಿಂಗನೇ ಬೆಳೀತಾ ಇದ್ದಾರೆ. ಸೊ ಆ ತರ ಇರುವಾಗ, ಆದ್ರೆ ಇವಾಗ ಏನ್ ಪ್ರಾಬ್ಲಮು, ಆ ರೋಮಪಾದ ಅಂಗದೇಶಕ್ಕೂ ಮಳೆ ಬರ್ಬೇಕಂದ್ರೆ ಈ ಋಷ್ಯಸಿಂಗರ್ ಬಂದ್ರೆ ಮಳೆ ಬರುತ್ತೆ, ಅವ್ರು ಬಂದು ಯಾಗ ಮಾಡಿದ್ರೆ ಮಳೆ ಬರುತ್ತೆ. ಏನ್ ಮಾಡೋದು? ಸೊ ವಿಪಾಂಡಕ ಋಷಿ ಎಲ್ಲೋ ಇಲ್ಲೆಲ್ಲಿ ಹೋಗುವಾಗ ಆವಾಗ ಋಷ್ಯಸಿಂಗರನ್ನೇ ಹೋಗಿ ಮೂಗಿಸಿ ಅವ್ರನ್ನೇ ಇಲ್ಲಿ ಕರ್ಕೊಂಡು ಬಂದ್ಬಿಡ್ತಾರೆ ರಾಜ್ಯಕ್ಕೆ.
ಅವ್ರು ಬಂದ ಮೇಲ್ಗಡೆ ಅಷ್ಟು ಮಳೆ ಬರುತ್ತೆ. ಆಮೇಲೆ ಸಾಂತಾನೆ ಅವ್ರಿಗೂ ಮದುವೆ ಮಾಡಿ ಕೊಟ್ಬಿಡ್ತಾರೆ. ಸೊ ಈ ತರ ಇರುವಾಗ ಇವಾಗ ಏನಾಯ್ತು, ಆ ದಸರದನಕ್ಕೂ ಮತ್ತೆ ಮಕ್ಕಳೇ ಹುಟ್ಟಿಲ್ಲ. ಓನ್ಲಿ ಆ ಸಾಂತ ಹುಟ್ಟಿದ್ದಾರೆ. ಸಾಂತ ರೋಮಪಾದ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಇವಾಗ ಸಾಂತಕ್ಕೆ ಮದುವೆ ಆಯ್ತು. ಅಷ್ಟು ತಕ್ಕ ಇಲ್ಲಿ ಇವ್ರಿಗೂ ಆಮೇಲೆ ಮಕ್ಕಳೇ ಆಗಿಲ್ಲ. ಏನ್ ಮಾಡೋದು? ಸೊ 60,000 ವರ್ಷ ಆಯ್ತು, ಮತ್ತೆ ಮಕ್ಕಳೇ ಇಲ್ಲ. ಏನ್ ಮಾಡೋದು ಗೊತ್ತಿಲ್ಲ. ಎಲ್ಲ ಋಷಿಗಳ ಹತ್ರ ಕೇಳುವಾಗ ಆವಾಗ ಗೊತ್ತಾಯ್ತು, ಈ ಋಷ್ಯಸಿಂಗರ್ ಬಂದು ಪುತ್ರಕಾಮೇಷ್ಟಿ ಯಾಗ ಮಾಡಿದ್ರೆ ಖಂಡಿತ ಮಗು ಆಗುತ್ತೆ. ಸೊ ಮತ್ತೆ ವಸಿಷ್ಠರ ಹತ್ರ, ಯಾಕಂದ್ರೆ ಗುರು ಅವರೇ ಅಲ್ವಾ, ಅವ್ರ ಹತ್ರ ಅನುಮತಿ ತಗೊಂಡು ಆಮೇಲೆ ಅವರು ಹೋಗಿ ಕರ್ಕೊಂಡು ಬಂದು ಯಜ್ಞ ಮಾಡ್ತಾರಂತೆ. ಏನು ಫಸ್ಟ್ ಅಶ್ವಮೇಧ ಯಾಗ ಮಾಡ್ತಾರೆ, ಆಮೇಲೆ ಮತ್ತೆ ಏನೇನೋ ಯಜ್ಞಗಳೆಲ್ಲ ಇದೆ. ಸೊ ಆ ಯಾಗಗಳೆಲ್ಲ ಫಿನಿಶ್ ಆದ್ಮೇಲೆ ಆಮೇಲೆ ಏನ್ ಮಾಡ್ತಾರಂತೆ, ಆ ಪುತ್ರಕಾಮೇಷ್ಟಿ ಯಾಗ ಮಾಡುವಾಗ ಅದು ಒಳಗಡೆ ಇಂದು ಒಂದು ಪಾಯಸ ಒಂದು ಯಜ್ಞ ಪುರುಷ ಕೊಡ್ತಾರೆ. ಆ ಪಾಯಸ ಫಸ್ಟ್ ಹೆಂಡತಿ ಯಾರು, ಕೌಸಲ್ಯ ಅಲ್ವಾ. ಸೊ ಅದಕ್ಕೂ ಆ ಪಾಯಸದಿಂದ ಅರ್ಧ ಕೌಸಲ್ಯಾಗ ಕೊಟ್ಬಿಡ್ತಾರಂತೆ. ಯಾರೋ ದಸರದ ಎರಡೋ ಹೆಂಡತಿ ಯಾರಂದ್ರೆ ಸುಮಿತ್ರ ಅಂತೆ. ಲಾಸ್ಟ್ ಥರ್ಡ್ ಹೆಂಡತಿಯ ಕೈಗೇಯಿ. ಆದ್ರೆ ಅವರು ಜಾಸ್ತಿ ಕೈಗೇಯಿ ಮೇಲ್ಗಡೆ ಮೋಹ ಇರೋದಿಂದು ಕೌಸಲ್ಯ, ಕೈಗೇಯಿ, ಸುಮಿತ್ರಾನು ಆ ತರ ಚೇಂಜ್ ಆಯ್ತು. ಆಕ್ಚುಲಿ ಸುಮಿತ್ರಾ ಈಸ್ ಸೆಕೆಂಡ್ ವೈಫ್, ಥರ್ಡ್ ವೈಫ್ ಈಸ್ ಕೈಗೇಯಿ. ಓಕೆ, ನಾವು ಇದು ವಾಲ್ಮೀಕಿ ರಾಮಾಯಣ ಪ್ರಕಾರ ನೋಡ್ತಾ ಇದೀವಿ. ಸೊ ಅದಕ್ಕೆ ಏನಾಯ್ತು, ಫಸ್ಟ್ ಹೆಂಡತಿ ಕೌಸಲ್ಯ, ಅದಕ್ಕೆ ಅವ್ರಿಗೂ 50% ಪಾಯಸ ಕೊಟ್ಬಿಟ್ಟಿದ್ದಾರೆ, ಅವ್ರು ಕುಡಿದು ಬಿಡ್ತಾರೆ. ಸೆಕೆಂಡ್ ಹೆಂಡತಿ ಸುಮಿತ್ರಾ ಅಲ್ವಾ, ಸೊ ಅದಕ್ಕೆ ಮತ್ತೆ ಇರೋ 50% 25% ಅವ್ರಿಗೆ ಕೊಡ್ತಾರಂತೆ. ಓಕೆ, ಸೊ ಕೊಟ್ಟಿದ ಮೇಲ್ಗಡೆ ಮತ್ತೆ 25% ಇರುತ್ತೆ. ಯಾಕಂದ್ರೆ ಫಸ್ಟ್ ಹೆಂಡತಿಗೆ ಜಾಸ್ತಿ ಕೊಡ್ಬೇಕಂತೆ. ಸೆಕೆಂಡ್ ಹೆಂಡತಿಗೆ ಫಸ್ಟ್ ಹೆಂಡತಿಯಿಂದ ಅರ್ಧವೇ ಕೊಡ್ಬೇಕು ಸೆಕೆಂಡ್ ಹೆಂಡತಿ. ಆ ಸೆಕೆಂಡ್ ಹೆಂಡತಿಯಿಂದ ಥರ್ಡ್ ಹೆಂಡತಿಗೆ ಈ ಸೆಕೆಂಡ್ ಹೆಂಡತಿಗೆ ಎಷ್ಟು ಕೊಟ್ಟಿದ್ದಾರೋ ಅದರಿಂದ ಅರ್ಧ ಕೊಡಬೇಕು. ಓಕೆ, ಆದ್ರೆ ಸುಮಿತ್ರಾಗೆ ಎಷ್ಟು ಕೊಟ್ಟಿದ್ದಾರೆ, 25% ಕೊಟ್ಟಿದ್ದಾರಲ್ವಾ. ಮತ್ತೆ 25% ಕೈಗೆ ಕೊಡಬಾರ್ದು. ಅದಕ್ಕೆ ಅವ್ರು ಏನ್ ಮಾಡಿದಾರೆ, 12.5%, ಆ 25% ಅರ್ಧ ಕೊಟ್ಟಿದ್ದಾರಂತೆ ಕೈಗೇಯಿಗೆ. ಕೊಟ್ಟಿದ ಕ್ಷಣ ಸುಮಿತ್ರಾ ನೋಡ್ತಾ ಇದ್ದಾರೆ, ಅವರು ಇನ್ನು ಕೈಯಲ್ಲಿ 25% ಇಟ್ಕೊಂಡಿದಾರಲ್ವ, ಅವರು ತಿಂದಿಲ್ಲ, ಅವರು ಕೈಯಲ್ಲಿ ಇಟ್ಕೊಳ್ತಾ ಇದ್ದಾರೆ. ಆದ್ರೆ ಕೈಗೇಯಿಗೆ 12.5% ಅಷ್ಟು ಚಿಕ್ಕ ಕೊಡುವಾಗ ಲವಕ್ಕನ್ ತಿನ್ಬಿಟ್ಟಿದ್ದಾರಂತೆ. ಮತ್ತೆ 12.5% ಇದಲ್ವಾ ಸುಮಿತ್ರಾಕು, ಮತ್ತೆ ಅದನ್ನು ಯಾರು ಕೊಟ್ಟಿಬಿಟ್ಟಿದಾರಂತೆ, ದಸರಾದಾಗ ಕೊಡ್ತಾರಂತೆ 2 times. ದಸರಾ ಇವಾಗ ಫಸ್ಟ್ ಒಂದು 25%, ಇವಾಗ ಒಂದು 12.5% ಕೊಟ್ಬಿಡ್ತಾರೆ. ಸೊ 2 times ಆವಾಗ ಇವರು ಆಮೇಲೆ ಇವರು ತಿಂತಾರಂತೆ. ಸೊ ಫಸ್ಟ್ ತಿನ್ನಿದ ಯಾರು, ಕೌಸಲ್ಯ. ಸೆಕೆಂಡ್ ಯಾರು ತಿನ್ಬಿಟ್ಟಿದ್ದಾರೆ, ಕೈಗೇಯಿ ತಿನ್ಬಿಟ್ಟಿದ್ದಾರೆ 12.5%. ಸುಮಿತ್ರಾ ಫಸ್ಟ್ ಒಂದು 25%, ಆಮೇಲೆ ಒಂದು 12.5%, ಸೊ 37.5% ಪಾಯಸ ಅವ್ರು ತಿಂದಿದ್ದಾರೆ. ಆದ್ರೆ ಜಾಸ್ತಿ ತಿಂದಿದ್ದು ಯಾರು, ಕೌಸಲ್ಯ 50% ತಿಂದಿದ್ದಾರೆ. ಓಕೆ, ಸೊ ಆ ಅನುಗ್ರಹ ಇಂದು ರಾಮ ಹುಟ್ಟಿಬಿಟ್ಟಿದ್ದಾರೆ. ರಾಮ ಸಾಕ್ಷಾತ್ ಶ್ರೀಮನ್ನಾರಾಯಣನು, ಅದೇ ಲಕ್ಷ್ಮಣನು ಆದಿಶೇಷನು, ಅದೇ ಬರದ ಬಂದು ನಾವು ಕಂಬರಾಮಾಯಣ ಪ್ರಕಾರ ನೋಡಿದರೆ ಅವರು ಬಂದು ಚಕ್ರತಾಳ್ವಾರು. ಓಕೆ, ಅದೇ ನಾವು ವಾಲ್ಮೀಕಿ ರಾಮಾಯಣ ಪ್ರಕಾರ ನೋಡಿದ್ರೆ ಅವ್ರು ಬಂದು ಗರುಡ ಅಂತೆ. ಓಕೆ, ಅದೇ ತರ ಶತ್ರುಘ್ನ ಅವರು ಬಂದು ಕಂಬರಾಮಾಯಣ ಪ್ರಕಾರ ನೋಡಿದ್ರೆ ಅವರು ಬಂದು ಸಂಗು, ಭಗವಂತ ಕೈಯಲ್ಲಿ ಇರುತ್ತಲ್ವಾ ಸಂಘ ಚಕ್ರ, ಆ ಚಕ್ರ ಬರದ, ಮತ್ತೆ ಸಂಗು ಬಂದು ಶತ್ರುಘ್ನ ಅಂತೆ. ಆದ್ರೆ ವಾಲ್ಮೀಕಿ ರಾಮಾಯಣ ಪ್ರಕಾರ ನೋಡಿದ್ರೆ ಬರದ ಬಂದು ಗರುಡ, ಮತ್ತೆ ಶತ್ರುಘ್ನ ಬಂದು ವಿಶ್ವಕ್ಷೇಣರ್. ಓಕೆ, ಈ ತರ ಹೇಳ್ತಾರೆ. ಸೊ ಈ ತರ ವಾಲ್ಮೀಕಿ ರಾಮಾಯಣದಲ್ಲಿ ಇರುತ್ತೆ. ಅದೇ ತರ ನೀವು ನೋಡಿದ್ರೆ ಶ್ರೀ ರಾಮಚಂದ್ರ ಮೂರ್ತಿ ಈ ಭಗವಂತ ಅವತಾರ ತಗೋಬೇಕಂದ್ರೆ ಒಂದೇ ಟೈಮ್ ಒಂದು ಅವತಾರ ತಗೋಬೋದಲ್ವಾ. ಆದ್ರೆ ಭಗವಂತ ಯಾಕೆ 4 ಆಗ 4 ಯಾಕೆ ಬಂದಿದ್ದಾರೆ ಅಂದ್ರೆ, ಶ್ರೀ ರಾಮಚಂದ್ರ ಮೂರ್ತಿ ರಾವಣನೇ ಸಾಯಿಸಿದ್ದಾರೆ. ಯಾಕಂದ್ರೆ ಅಲ್ಲಿ ದೇವರುಗಳು ಭಗವಂತ ರಾವಣನಿ ನೀವು ಸಾಯಿಸಬೇಕು ಅಂತ ಕೇಳಿಲ್ಲಂತೆ. ಭಗವಂತ ಈ ದೇವರುಗಳಿಗೂ ವಿರೋಧಿಯಾಗಿ ಇರೋರು ನೀವು ಸಾಯಿಸಬೇಕು. ಆಕ್ಚುಲಿ ಆ ಕಾಲದಲ್ಲಿ ದೇವರುಗಳಿಗೆ ವಿರೋಧಿಯಾಗ ರಾವಣ, ಇಂದ್ರಜಿತ್ತು, ಆಮೇಲೆ ಸ್ವಲ್ಪ ಕೆಟ್ಟ ಗಂಧರ್ವರುಗಳೆಲ್ಲ ಇದ್ರಂತೆ. ಅವರು ಮತ್ತೆ ಲವಣಾಸುರ ಇವರೆಲ್ಲ ಇದ್ರಂತೆ. ಅದಕ್ಕೆ ಇವಾಗ ನೋಡಿ ಭಗವಂತ ಅವ್ರಿಗೆ ಏನ್ ಕೇಳಿದ್ದಾರೆ,
ಒಂದೇ ರಾವಣನ್ ಮಾತ್ರ ಸಾಯಿಸ್ಬೇಕು ಆ ತರ ಕೇಳಿಲ್ಲ. ಯಾಕಂದ್ರೆ ಇದಕ್ಕೆ ಮುಂಚೆ ನಾವು ನೋಡಿದ್ರೆ ನೀವು ಹಿರಣ್ಯಕಶಿಪುನ ಸಾಯಿಸ್ಬೇಕು ಆ ತರ ಎಲ್ಲ ಕೇಳ್ತಾರಲ್ವಾ. ಬಟ್ ಇಲ್ಲಿ ಬಂದು ಆ, ಜಾಸ್ತಿ ಹಸುರಗಳಿದ್ದಾರೆ, ಅದಕ್ಕೆ ಭಗವಂತ ದೇವರುಗಳಿಗೆ ಆಪೋಸಿಟ್ ಆಗಿರೋ ಎಲ್ಲಾ ಹಸುರು ನೀವು ಸಾಯಿಸ್ಬೇಕು ಅಂತ ಕೇಳ್ಬಿಡ್ತಾರೆ. ಸೊ ಅದಕ್ಕೆ ಇಲ್ಲಿ ರಾಮಚಂದ್ರ ಬಂದು ರಾವಣನೇ ಸಾಯಿಸ್ತಾರೆ, ಲಕ್ಷ್ಮಣ ಬಂದು ಇಂದ್ರಜಿತ್ತಿನೇ ಸಾಯಿಸ್ತಾರೆ, ಭರತ ಬಂದು ಆ ಕೆಟ್ಟ ಗಂಧರ್ವರುಗಳನ್ನ ಸಾಯಿಸ್ತಾರೆ, ಮತ್ತೆ ಶತ್ರುಘ್ನ ಬಂದು ಲವಣಾಸುರನೇ ಸಾಯಿಸ್ತಾರಂತೆ. ಮತ್ತೆ ಮತ್ತೆ ಇವಾಗ ಭಗವಂತ ಅವತಾರ ತಗೋಬೇಕಂದ್ರೆ ದೇವರುಗಳನ್ನ ಅಲ್ಲಿ ಹುಟ್ಬೇಕಲ್ವಾ. ಸೊ ಬ್ರಹ್ಮ ಹೇಳ್ತಾರೆ, ಓಕೆ ನೀವ್ ಎಲ್ಲರೂ ಬೇಗ ಅಲ್ಲಿ ಹೋಗಿ ವಾನರವಾಗ ಹುಟ್ಟಿ, ದೇವರುಗಳೆಲ್ಲಾರು ವಾನರವಾಗ ಹುಟ್ಟಿನು ಹೇಳ್ಬಿಡ್ತಾರೆ. ಬ್ರಹ್ಮ ಹೇಳ್ತಾರೆ ಆಕ್ಚುಲಿ ನಾನು ಕೊಟ್ಟಾವಿ ಬಿಡ್ತಾರಲ್ವಾ. ಸೊ ಆವಾಗ ಆ ಬ್ರಹ್ಮ ಇಂದು ಯಾರು ಜಾಂಬವಾನ್ ಬಂದಿದ್ದಾರಂತೆ. ಸೊ ನಾ ಆಲ್ರೆಡಿ ಜಾಂಬವಾನಿ ಕಳಿಸಿಬಿಟ್ಟಿದ್ದೀನಿ. ಇಂದ್ರ ವಾಲಿಯಾಗಿ ಹುಡ್ತಾರೆ, ಮತ್ತೆ ಸೂರ್ಯ ಶುಕ್ರವನಾಗಿ ಹುಡ್ತಾರೆ, ಬೃಹಸ್ಪತಿ ತಾರನ್ ಹುಡ್ತಾರೆ, ತಾರನ್ ಇವರೆಲ್ಲ ವಾನರಗಳು. ಓಕೆ, ಸೊ ಜಾಂಬವಾನ್ ಮಾತ್ರ ಬಿಯರ್. ಓಕೆ, ಮತ್ತೆ ಒಂದು ಬೃಹಸ್ಪತಿ ತಾರನಾಗಿ ಹುಡ್ತಾರಂತೆ, ಅದು ಒಂದು ವಾನರ. ಕುಬೇರ ಬಂದು ಗಂಧಮಾದನಾಗಿ ಹುಡ್ತಾರಂತೆ, ವಿಶ್ವಕರ್ಮ ಬಂದು ನಲನಾಗಿ ಹುಡ್ತಾರೆ, ಅಗ್ನಿದೇವ ನೀಲನಾಗಿ ಹುಡ್ತಾರೆ, ಅಶ್ವಿನಿ ದೇವರುಗಳ ಮಖ ಬಂದು ದ್ವಿವಿಧನಾಗಿ ಹುಡ್ತಾರಂತೆ, ವರುಣ ಸುಸೇನನಾಗಿ ಹುಡ್ತಾರೆ, ವಾಯು ಹನುಮಂತಾಗ ಹುಡ್ತಾರೆ. ಆಕ್ಚುಲಿ ನಾವು ಕಂದಪುರಾಣದಲ್ಲಿ ನೋಡಿದರೆ ವಾಯು ಮತ್ತೆ ರುದ್ರ ಇಬ್ರು ಸೇರಿ ಹನುಮಂತಾಗ ಹುಡ್ತಾರೆ. ಆದ್ರೆ ಅದೇ ನಾವು ವಾಲ್ಮೀಕಿ ಪುರಾಣದಲ್ಲಿ ನೋಡಿದ್ರೆ ವಾಯು ಹನುಮಾನಾಗ ಹುಡ್ತಾರೆ, ರುದ್ರ ಬಂದು ಸೂರ್ಯಾಣನ್ ಒಂದು ವಾನರಾಗ ಹುಡ್ತಾರೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿ. ಓಕೆ, ಸೊ ಈ ತರ ಭಗವಂತ ಹುಡ್ತಾರಲ್ವಾ. ಭಗವಂತನ ಆಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ಏನು ಅಂದ್ರೆ ವಾಲ್ಮೀಕಿ ಕೇಳ್ತಾರಂತ, ಈ 16 ಗುಣಗಳು ಯಾರತ್ರ ಪೂರ್ಣವಾಗಿರುತ್ತೆ ಕೇಳ್ತಾರಂತೆ. ಸೊ ಆಕ್ಚುಲಿ ಆವಾಗ ಯಾಕಂದ್ರೆ ವಾಲ್ಮೀಕಿ ಗುರು ಯಾರು ಅಂದ್ರೆ ನಾರದ್ರು. ಸೊ ಅವಾಗ ಈ 16 ಗುಣಗಳು ಪೂರ್ಣವಾಗಿ ಇರೋರು ಯಾರು, ಶ್ರೀರಾಮಚಂದ್ರ ಮೂರ್ತಿನು ಹೇಳ್ತಾರಂತೆ. ಆ 16 ಗುಣಗಳು ಏನು ಇವಾಗ ನೋಡೋಣ. ಒಂದೇ ನಿಮಿಷ, ಸ್ಕ್ರೀನ್ ಆನೇ ಆಗಿದೆಯಾ? ಒಂದು ನಿಮಿಷ. ಹರೇ ಕೃಷ್ಣ. ಸೊ ಎಷ್ಟು ಒಳ್ಳೆ ಗುಣಗಳು. ಆಕ್ಚುಲಿ ಏನು ಅಂದ್ರೆ ದೇವರುಗಳೆಲ್ಲ ಬ್ರಹ್ಮ ಹತ್ರ ಬೇಡ್ಕೊಳ್ತಾ ಇದ್ದಾರೆ, ಸ್ವಾಮಿ ನೀವು ಯಾಕೆ ಇಷ್ಟು ವರ ಕೊಟ್ಬಿಟ್ಟಿದ್ರ ಆ ರಾವಣನಿಗೂ. ಆ ರಾವಣ ಇಷ್ಟು ಪರಾಕ್ರಮವಾಗಿದ್ದು ನಮ್ಮೆಲ್ಲರನ್ನೇ ಅವನು ಅಷ್ಟು ಕಷ್ಟ ಕೊಡ್ತಾ ಇದ್ದಾನೆ, ಯಾಕೆ ಈ ತರ ಮಾಡಿದೀರಾ, ಅವ್ರನ್ನ ಸಾಯಿಸಕ್ಕೆ ಯಾರೇ ಇಲ್ವಾ, ಏನು ಉಪಾಯ ಇಲ್ವಾ ಅಂತ ಕೇಳ್ತಾ ಇರೋದು. ಆವಾಗ ಬ್ರಹ್ಮ ಹೇಳ್ತಾರಂತೆ, ಇದೆ ಯಾಕಂದ್ರೆ ರಾವಣ ಬಂದು ಅದಾவது ದೇವರುಗಳಿಂದು ಅಸುರರಿಂದು ಯಕ್ಷ ರಾಕ್ಷಸರುಗಳಿಂದು ಎಲ್ಲಿಂದು ಮರಣ ಬರಬಾರ್ದು ಆ ತರ ಎಲ್ಲ ಕೇಳಿದ್ದಾರೆ. ಆದ್ರೆ ಅವನ್ ಬಿಟ್ಟಿದ ಒಂದೇ ಮಾತು ಏನಂದ್ರೆ ಮನುಷ್ಯ. ಯಾಕಂದ್ರೆ ಅವನಿಗೆ ಗೊತ್ತು, ಅವನಿಗೆ ಗೊತ್ತಿಲ್ಲ ಏನಿಲ್ಲ, ಅವ್ನಿಗೆ ಗೊತ್ತು. ಆದ್ರೆ ಅವನಿಗೆ ಏನಂದ್ರೆ ಆ ಮನುಷ್ಯ ಅಲ್ಲ, ಅವನ್ ಮುಂಚೆ ಒಂದು ಇರುವೆ ತರ, ಯಾಕಂದ್ರೆ ಅವನು ಅಷ್ಟು ಪರಾಕ್ರಮಶಾಲಿ. ಸೊ ಒಂದು ಇರುವೆಯಿಂದ ನಮ್ ಪ್ರಾಣ ಹೋಗುತ್ತಾ ಏನು, ಆತರ ನಂಬಿಕೆ ಕೋಪ ಬರುತ್ತೆ. ಸೊ ಆತರ ಅಸುರ ಆ ರಾವಣ ಬಂದು ಒಂದು ಇರುವೆ ತರ, ಈ ಮನುಷ್ಯ ಜನ್ಮ ಅಲ್ಲ, ಅವರಿಂದ ನನ್ಕೆ ಏನಾಗುತ್ತೆ ಅನ್ನೋ ಅಹಂಕಾರ ಇಂದು ಆ ಮನುಷ್ಯ ಬಗ್ಗೆ ಮಾತ ಕೇಳಿಲ್ಲ. ಅದಕ್ಕೆ ಇವಾಗ ಭಗವಂತ ಈ ತರ ಶ್ರೀರಾಮಚಂದ್ರರಾಗ ಹುಡ್ತಾರೆ. ಅದಕ್ಕೆ ನೀವೆಲ್ಲ ಹೋಗಿ ಅಲ್ಲಿ ವಾನರವಾಗ ಹುಟ್ಟೀನು ಬ್ರಹ್ಮ ಬಂದು ಹೇಳ್ತಾರೆ. ಸೊ ಅದಕ್ಕೆ ಎಲ್ಲ ದೇವರುಗಳು ಬಂದು ವಾನರವಾಗ ಹುಡ್ತಾರೆ. ಅದೇ ತರ ವಾಲ್ಮೀಕಿ ರಾಮಾಯಣ ವಾಲ್ಮೀಕಿ ಕೇಳ್ತಾರಲ್ವ, 16 ಗುಣಗಳು ಪೂರ್ಣವಾಗಿ ಇರೋ ಒಂದು ಪುರುಷೋತ್ತಮ ಒಂದು ಮನುಷ್ಯ ಇರಕ್ಕಾಗತ್ತಾ? ಇರ್ತಾರೆ. ಯಾರು ಅಂದ್ರೆ ಅವನೇ ಶ್ರೀರಾಮಚಂದ್ರ ಮೂರ್ತಿ. ಆ ಶ್ರೀರಾಮಚಂದ್ರ ಮೂರ್ತಿಯೇ ಗುಣವಾನ್, ಒಳ್ಳೆ ಗುಣಗಳಿರುತ್ತೆ, ವೀರ್ಯವಾನ್ ಅಷ್ಟು ಧೈರ್ಯ ಇರುತ್ತೆ, ಧರ್ಮಜ್ಞ ಅಷ್ಟು ಧರ್ಮ ಗೊತ್ತಿರುತ್ತೆ, ಕೃತಜ್ಞ ಅಷ್ಟು ಕರುಣೆ ಇರುತ್ತೆ, ಸತ್ಯವಾಕ್ಯ ನಿಜವೇ ಮಾತಾಡ್ತಾರೆ, ತ್ರಿಧವ್ರತ. ಸೊ ಅವರ ಮಾತು, ಅವರು ಮನ ಬುದ್ಧಿ ಮತ್ತೆ ಅವ್ರು ಮಾಡೋ ಕೆಲಸ, ಸೊ ಎಲ್ಲ ಒಂದೇ ತರ ಇರುತ್ತೆ, ಡಿಫ್ರೆಂಟ್. ಅದದು ನಾವು ಮಾತಾಡೋದು ಒಂದು, ಮನಸ್ಸಲ್ಲಿ ಇರೋದು ಒಂದು, ಆ ತರ ಇಲ್ಲ.
ಯಾವಾಗ ಒಂದೇ ತರ ಮನಸ್ಸಲ್ಲೇನಿದೆಯೋ ಅದೇ ಅವರು ಮಾತಾಡ್ತಾರೆ, ಅದೇ ಮಾಡ್ತಾರೆ. ಓಕೆ, ಅದೇ ತರ ಸಾರಿದ್ರವಾನ್, ಸಾರಿದ್ರವಾನ್ ಅವನು ಅಷ್ಟೊಂದು ಗುಣಶಾಲಿ ಆ ಭಗವಂತ, ಅಷ್ಟು ಶ್ರೇಷ್ಠನವನು. ಸರ್ವಭೂತೇಷು ಹಿತ, ಅಷ್ಟು ಎಲ್ಲ ಒಳ್ಳೆ ಗುಣಗಳು ಪೂರ್ಣವಾಗಿ ತುಂಬಿದೆ. ವಿದ್ಯಾವಾನ್, ಅಷ್ಟು ಎಲ್ಲ ಕಲೆಗಳು ಅವನಿಗೆ ಗೊತ್ತಿರುತ್ತೆ. ಸಮರ್ಥ, ಎಲ್ಲ ಆ ಏನು ಅದದು ಎಲ್ಲ ಕೆಲಸವೂ ಅವ್ರು ಮಾಡಕ್ಕಾಗತ್ತೆ. ಒಬ್ಬೊಬ್ಬರಿಗೂ ಒಂದೇ ಅಡಿಗೆ ಮಾತ್ರ ಗೊತ್ತಿರುತ್ತೆ, ಒಬ್ಬರಿಗೂ ಓನ್ಲಿ ಜಗಳ ಮಾಡೋದು ಗೊತ್ತಿರುತ್ತೆ, ಒಬ್ಬರಿಗೂ ಓನ್ಲಿ ಡ್ರಾಯಿಂಗ್ ಮಾಡೋದು ಗೊತ್ತಿರುತ್ತೆ. ಸೊ ಬಟ್ ಇವ್ರಿಗೂ ಆ ಥರ ಎಲ್ಲ ಎಲ್ಲವೇ ಗೊತ್ತು, ಇವ್ರಿಗೆ ಇದು ಗೊತ್ತಿಲ್ಲ ನೀ ಹೇಳಕ್ಕಾಗಲ್ಲ ಆ ಥರ. ಪ್ರಿಯದರ್ಶನ, ಅಷ್ಟೊಂದು ಸ್ವೀಟ್ ಆಗಿರ್ತಾರಂತೆ ನೋಡಕ್ಕೆ. ಯಾರಾದ್ರೂ ನೋಡಿದ್ರೆ ಅಪ್ಪ ಸಾಕಪ್ಪ, ಈ ತರ ಒಂದು ಸೌಂದರ್ಯ ಇಲ್ಲೇ ನೋಡಿಲ್ಲ ನಾನು ಅನಿಸುತ್ತಿಂದ, ಅಷ್ಟೊಂದು ಸ್ವೀಟ್ ಆಗಿರ್ತಾರಂತೆ. ಆತ್ಮವಾನ್, ಅಷ್ಟು ಶಾಂತವಾಗಿ ಮಾತಾಡ್ತಾರೆ, ಶಾಂತವಾಗಿ ಇದಾರಂತೆ. ಜಿತಕ್ರೋತ, ಅವ್ರಿಗೂ ಕೋಪವೇ ಬರಲ್ಲಂತೆ. ದ್ಯುತಿಮಾನ್, ಅಷ್ಟೊಂದು ಪ್ರಕಾಶವಾಗ, ಅಷ್ಟೊಂದು ಗ್ಲೋರಿ ಇರೋರು. ಅನುಸೂಯ, ಅವ್ರ ಹತ್ರ ಏನು ಏನದು ಹೊಟ್ಟೆ ಕಿಚ್ಚಿನ ಹೇಳ್ತಾರ ಅನುಸೂಯ. ಸೊ ಆ ಥರ ಶೌಚ ಏನೇ ಇಲ್ಲ. ಓಕೆ, ನೆಕ್ಸ್ಟ್ ಬಂದು ಪಿಪ್ಯಾತಿ ದೇವ್. ಸೊ ಯಾವೊಂದು ದೇವರುಗಳು ಇವರ ಹತ್ರ ಜಗಳ ಮಾಡಕ್ಕೆ ಭಯಪಡ್ತಾರೆ. ಸೊ ಆ ಥರ ಅಷ್ಟು ಪೂರ್ಣವಾಗ 16 ಗುಣಗಳು ಪೂರ್ಣವಾಗಿ ಇರೋರು ಯಾರು ಅಂದ್ರೆ ಶ್ರೀರಾಮಚಂದ್ರ ಮೂರ್ತಿ. ಓಕೆ, ಇವಾಗ ಕಾಣಿಸ್ತಾ ಇದೆಯಾ? ನಾವ್ ಹೇಳಿದ್ದು ಅದೇ ತರ ಇದೆ ನೋಡಿ ಇಲ್ಲಿ ಇಂಗ್ಲಿಷಲ್ಲಿ. ಸೊ ಈ ತರ ಒಳ್ಳೆ ಗುಣಗಳಿರೋರು ಯಾರು ಅಂದ್ರೆ ಶ್ರೀರಾಮಚಂದ್ರ ಮೂರ್ತಿ. ಸೊ ಅದೇ ತರ ಇವಾಗ ಆ ಭಗವಂತ ಅನುಗ್ರಹ ಇಂದು, ಯಾಕಂದ್ರೆ ಭಗವಂತ ಕೃಷ್ಣ ಇಂದು ಬಂದಿರೋರು ಯಾರು? ಅವರ ಎಕ್ಸ್ಪ್ಯಾನ್ಷನ್ ವಿರಿವಂಗ ಬಲರಾಮರು. ಬಲರಾಮನ ವಿರಿವಂಗವೇ ಯಾರು ಅಂದ್ರೆ ಫಸ್ಟ್ ಚತುರ್ವ್ಯೂಹ, ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನಿರುದ್ಧ, ಅವರೇ ಇಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನವಾಗ ಹುಟ್ಟಿದ್ದಾರೆ. ಓಕೆ, ಇವಾಗ ಈ ತರ ಇವರು ಫಸ್ಟ್ ಶ್ರೀರಾಮಚಂದ್ರರು ಹುಟ್ಟಿಬಿಟ್ಟಿದ್ದಾರೆ. ಸೆಕೆಂಡ್, ಯಾಕಂದ್ರೆ ಸೆಕೆಂಡ್ ಯಾರು ತಿಂದಿದ್ದು? ಕೈಗೆ ತಿಂದಿದ್ದಾರಲ್ವಾ, ಸೊ ಅದಕ್ಕೆ ಭರದಾಳ್ವಾರ್ ಹುಟ್ಟಿದ್ದಾರೆ. ಸೊ ನೀವು ನೋಡಿದ್ರೆ ರಾಮಚಂದ್ರ ಪುನರ್ಪೂಸ ನಕ್ಷತ್ರ, ನೆಕ್ಸ್ಟ್ ಡೇ ಭರದಾರ್ ಹುಡ್ತಾರೆ ಪೂಸ ನಕ್ಷತ್ರ. ಅದಕ್ಕೆ ನೆಕ್ಸ್ಟ್ ಡೇ ಅದೇ ಯಾಕಂದ್ರೆ ಸ್ವಲ್ಪ ಲೇಟ್ ಆಗಲ್ವಾ ಸುಮಿತ್ರಾ ತಿಂದಿದ್ದಾರೆ ಅಲ್ವಾ. ಸೊ ಆವಾಗ ಅವ್ರಿಗೂ ಬಂದು ಆಯಿಲ್ಯ ನಕ್ಷತ್ರದಲ್ಲಿ ಲಕ್ಷ್ಮಣ ಮತ್ತೆ ಶತ್ರುಘ್ನ ಹುಟ್ಟಿದಾರಂತೆ. ಸೊ ಈ ತರ ಅವ್ರಿಗೂ ಮಕ್ಕಳು ಹುಟ್ಟಿಬಿಟ್ಟಿದ್ದಾರೆ. ಹುಟ್ಟಿದ ಮೇಲ್ಗಡೆ ಆ ಮಗು 4 ಮಗುನಿ ಅವ್ರೇನ್ ಮಾಡ್ತಾರೆ, 4 ತೊಟ್ಟಿಲ್ಲಿ ಹಾಕ್ತಾರಂತೆ. ಆ ತರ ಹಾಕುವಾಗ 4 ಮಕ್ಕಳು ಅಳ್ತಾ ಇದ್ದಾರಂತೆ. ಇದೇನಪ್ಪ ಇದು, ಈ 4 ಮಕ್ಕಳು ಯಾಕೆ ಅಳ್ತಾ ಇದ್ದಾರೇನೋ ಅವ್ರಿಗೆ ಗೊತ್ತೇ ಇಲ್ಲ. ಸರಿ, ಓಕೆನು ಏನ್ ಮಾಡ್ತಾರೆ, ಎಷ್ಟೋ ವೈದ್ಯರುಗಳೆಲ್ಲ ಬಂದು ನೋಡ್ತಾರಂತೆ. ಆದ್ರೆ ಮಕ್ಕಳು ಏನಿಲ್ಲ, ಚೆನ್ನಾಗಿದ್ದಾರೆ, ಆದ್ರೆ ಯಾಕೆ ಅಳ್ತಾರೆ ಅವ್ರಿಗೂ ಗೊತ್ತಿಲ್ಲ. ಏನ್ ಮಾಡೋದು ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸರಿ, ಓಕೆ, ನಮ್ ಗುರು ಹತ್ರ ಹೋಗಿ ಕೇಳೋಣ. ಮತ್ತೆ ಗುರುವಿನ ಕರ್ಕೊಂಡು ಬಂದು ಕೇಳ್ತಾರೆ, ಯಾಕೆ ಈ 4 ಮಕ್ಕಳು ಅಳ್ತಾ ಇದ್ದಾರೇನು. ಸೊ ಅವರು ಜ್ಞಾನ ದೃಷ್ಟಿಯಲ್ಲಿ ನೋಡ್ಬಿಟ್ಟು ಏನೋ ಆಕ್ಚುಲಿ ರಾಮಚಂದ್ರ ಹತ್ರ ಏನ್ ಮಾಡ್ಬೇಕು, ಲಕ್ಷ್ಮಣರ್ನಿ ಆ ತೊಟ್ಟಿಲಿ ಇಟ್ಟಿದಾರಂತೆ. ಮತ್ತೆ ಭರದರ ಹತ್ರ ಶತ್ರುಘ್ನೇ ತೊಟ್ಟಿಲಿ ಹಾಕಿದ್ದಾರೆ. ಅಂದ್ರೆ ಆ ಅಳೋದು ಅರ್ಧ ಆಯ್ತು ಅಷ್ಟೇ, ಆದ್ರೆ ಪೂರ್ಣವಾಗಿ ಅವರು ಅಳೋದು ಬಿಟ್ಟಿಲ್ಲ. ಇದೇನಪ್ಪ ಇದು, ಮತ್ತೆ ಯಾಕೆ ಫಸ್ಟ್ ಜಾಸ್ತಿ ಅಳ್ತಾ ಇದ್ದಾರೆ, ಇವಾಗ ಅರ್ಧ ಅಳ್ತಾ ಇದ್ದಾರೆ. ಸೊ ಇವಾಗ ಮತ್ತೆ ಅವರ ಜ್ಞಾನದೃಷ್ಟಿ ನೋಡಿಬಿಟ್ಟು, ಇಲ್ಲ 2 ತೊಟ್ಟಿಲಿ ಯಾಕೆ ಹಾಕೋದು, ಒಂದೇ ತೊಟ್ಟಿಲಿ ಇಬ್ಬರನ್ನ ಇಟ್ಬಿಡಿ ಇನ್ನು. ಸೊ ರಾಮ ಲಕ್ಷ್ಮಣರು ಒಂದು ತೊಟ್ಟಿಲಿ ಹಾಕ್ಬಿಡ್ತಾರೆ, ಮತ್ತೆ
ಭರದ ಛತ್ರನು ಒಂದು ತೊಟ್ಟಿಲ್ ಹಾಕ್ಬಿಡ್ತಾರಂತೆ. ಸೊ ಅವಾಗ ಆ ಮಕ್ಕಳು ನಕ್ಕೊಂಡು ಸುಮ್ಮನೆ ಇದ್ದಾರಂತೆ. ಸೊ ಆ ತರ ಚಿಕ್ಕ ಮಗುವಿಂದೆ ರಾಮರನ್ನು ಬಿಟ್ಟು ಲಕ್ಷ್ಮಣರಿರಲ್ಲ, ಲಕ್ಷ್ಮಣರನ್ನು ಬಿಟ್ಟು ರಾಮರಿರಲ್ಲಂತೆ. ಅದೇ ತರ ಭರದನ್ನು ಬಿಟ್ಟು ಶತ್ರುಘ್ನ ಇರಲ್ಲ, ಶತ್ರುಘ್ನ ಬಿಟ್ಟು ಭರದ ಇರಲ್ಲಂತೆ. ಆ ತರ ಮಕ್ಕಳು ಬೆಳೆದಿದ್ದಾರೆ. ಮತ್ತೆ ಈ ನಾಲು ಭಗವಂತನ ಆ ಈ 4 ಜನ ಇಂದು ಏನೇನು ಆಯ್ತು ನಾವು ನೋಡೋಣ. ಸೊ 12 ವರ್ಷ ಅವರು ಗುರುಕುಲ ಓದಿದ್ದಾರೆ. ಗುರುಕುಲ ಓದ್ಮೇಲ್ಗಡೆ ಫಸ್ಟ್ ಯಾರು ವಿಶ್ವಾಮಿತ್ರರು ಬರ್ತಾರೆ. ಸೊ ಈ ತರ ನಮ್ಗೂ ಅಲ್ಲಿ ಪ್ರಾಬ್ಲಮ್ಮು, ಹಸ್ರುಗಳೆಲ್ಲ ಬಂದು ನಮ್ಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಸೊ ಓಕೆ, ಬೇಕಂದ್ರೆ ನಾವು ಬರ್ತೀನಿ. ಇಲ್ಲ ನೀವ್ ಬೇಡ, ನಮ್ಗೂ ನಿನ್ ಮಗ ರಾಮಚಂದ್ರನೇ ಬೇಕು. ಏನು ರಾಮಚಂದ್ರವ? ಓನ್ಲಿ ಆಕ್ಚುಲಿ ಆ ಮಗುಗೂ 12 years. ಯಾಕಂದ್ರೆ 16 ಇವಾಗ ನಮ್ಗೆಲ್ಲ ಓಟ್ ಹಾಕ್ಬೇಕಂದ್ರೆ 18 ಏಜ್ ಇದ್ರೆ ಓಟು ಇಲ್ವಾ, ಎಲೆಕ್ಷನ್ ಓಟ್ ಹಾಕ್ಬೋದು. ಆ ಕಾಲದಲ್ಲಿ 16 ವಯಸ್ಸು ಇದ್ರೆ ಜಗಳ ಮಾಡ್ಬೋದು. ಆದ್ರೆ ನನ್ನ ಮಗಕ್ಕೂ ಜಗಳ ಮಾಡಕ್ಕೆ 16 ವಯಸ್ಸು ಇರ್ಬೇಕು. ಆದ್ರೆ ಇಲ್ಲಿ ನಮ್ಮ ಮಗಕ್ಕೂ 12 ವಯಸ್ಸು ಆಗ್ತಾ ಇದೆ. ಸ್ವಾಮಿ, 12 ವಯಸ್ಸು ಮಗುನ ಯಾಕೆ ಕಳಿಸ್ಬೇಕು? ಆಗಲ್ಲ ಅಂತ ಹೇಳ್ತಾರಂತೆ ದಸರದ. ಸೊ ಮತ್ತೆ ವಿಶ್ವಾಮಿತ್ರರಿಗೂ ಕೋಪ ಬಂದ್ಬಿಡುತ್ತೆ. ಸೊ ಅದಕ್ಕೆ ವಸಿಷ್ಠರು ಗುರು ಅಲ್ವಾ, ಅವರೇ ಕರ್ಕೊಂಡೋಗಿ ಯಾಕಪ್ಪ ಈ ತರ ಹೇಳ್ತಾ ಇದ್ಯಾ, ಮತ್ತೆ ಅವ್ರು ಶಾಪ ಗಬ ಕೊಟ್ಟಿದ್ರೆ ಏನ್ ಮಾಡೋದು? ಬಿಡು, ಏನಾಗಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ. ಅವರು ಆ ತರ ಬಿಡಲ್ಲ, ಚೆನ್ನಾಗ ನೋಡ್ಕೊಳ್ತಾರೆ ನಿನ್ ಮಹಾನಿ, ಕಳಿಸು ಹೇಳ್ತಾರಂತೆ. ಸೊ ಆಕ್ಚುಲಿ ರಾಮಚಂದ್ರ ಮೂರ್ತಿನಿ ಅವ್ರು ಕೇಳಿದಾರಲ್ವಾ, ಆವಾಗನೇ ದಸರದ ಏನು ಅನ್ಕಾನ್ಶಿಯಸ್ ಆಗಿ ಕೆಳಗೆ ಬಿದ್ದ್ಬಿಟ್ಟಿದ್ದಾರಂತೆ. ಒಂದು ಮುಹೂರ್ತ ಕಾಲ ಅವರು ಅನ್ಕಾನ್ಶಿಯಸ್ ಆಗಿ ಇದ್ರಂತೆ. ಆಮೇಲೆ ಅಳೆದುಕೊಂಡು ಎದ್ದು, ಅಯ್ಯೋ ಇಲ್ಲ, ನನ್ ರಾಮಚಂದ್ರನ್ ನಾವು ಕೊಡಕ್ಕಾಗಲ್ಲ. ಯಾಕಂದ್ರೆ ಚಿಕ್ಕ ಮಗು, 12 ವಯಸ್ಸು, ಅಲ್ಲಿ ದೊಡ್ಡ ದೊಡ್ಡ ರಾಕ್ಷಸರುಗಳು ಅಸುರರುಗಳನ್ನೇ ಸಾಯಿಸಕ್ಕೆ ಇಷ್ಟು ಚಿಕ್ಕ ಮಗುನಿ ಕರಿತಾ ಇದ್ದಾರೇನೋ. ಅವ್ರಿಗೆ ಅಷ್ಟೊಂದು ಪ್ರಾಬ್ಲಮ್, ದುಃಖ ಅಲ್ಲಿ ಆ ತರ ಬಿದ್ಬಿಟ್ಟಿದ್ದಾರೆ. ಓಕೆ, ಒಂದು ನಿಮಿಷ. ಹರೇ ಕೃಷ್ಣ. ಸೊ ಮತ್ತೆ ಇವಾಗ ನಾವು ಶ್ಲೋಕಗಳಿಗೆ ಹೋಗೋಣ. ಸೊ ಈ ತರ ದೇವರುಗಳು ಪ್ರಾರ್ಥನೆಯಿಂದು ಪರಮ ಸತ್ಯವಾಗಿ ಇರೋ ಆ ಪರಮ ಪುರುಷ ಭಗವಂತ ಅವರು ಹಂಸ ಅವತಾರ ಎಲ್ಲಾನು ಕರ್ಕೊಂಡ್ ಬಂದ್ಬಿಟ್ಟಿದಾರಂತೆ ಶ್ರೀರಾಮಚಂದ್ರಮೂರ್ತಿ. ಯಾರು? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಈ ತರ ಭಗವಂತ ಇಲ್ಲಿ ಹುಟ್ಟಿಬಿಟ್ಟಿದ್ದಾರೆ. ಸೊ ದಸರದ ಒಂದು ಮಗ ಹುಟ್ಟಿದರೆ ಸಾಕು ಅನ್ಕೊಂಡಿದ್ರು. ಆದ್ರೆ ಇಲ್ಲಿ ನೋಡಿ, ಅವ್ರಿಗೂ 4 ಮಕ್ಕಳು ಭಗವಂತನ ಅನುಗ್ರಹ ಇಂದು ಹುಟ್ಟುಬಿಟ್ಟಿದ್ದಾರೆ. ಸೊ ಓ ಪರೀಕ್ಷಿತ್, ಈ ತರ ಶ್ರೀರಾಮಚಂದ್ರ ಮೂರ್ತಿ ಅವರು ದಿವ್ಯವಾದ ಚರಿತ್ರಗಳು ನಾವು ರಾಮಾಯಣದಲ್ಲಿ ನೋಡ್ಬೋದು. ಆಕ್ಚುಲಿ ರಾಮಾಯಣ, ಯಾಕಂದ್ರೆ ಇವಾಗ ನೀವು ನೋಡಿ ರಾಮಾಯಣ ಲವಕುಶ, ಯಾಕಂದ್ರೆ ಅದು ರಾಮಾಯಣ ಬರೆದಿರೋದು ಯಾರು? ವಾಲ್ಮೀಕಿ. ಅದು ಪ್ರಚಾರ ಮಾಡ್ಬೇಕಲ್ವಾ, ಪ್ರಚಾರ ಮಾಡಿದ ಯಾರು? ಲವಕುಶ. ಸೊ ಲವಕುಶರರುಗಳು ಪ್ರಚಾರ ಮಾಡುವಾಗ ರಾಮಾಯಣನಿ ರಾಮರೇ ಕೂತ್ಕೊಂಡು ಕೇಳ್ತಾ ಇದ್ರು. ಯಾರಾದ್ರು ಅವರ ಗ್ಲೋರಿಸ್ನ ಅವರೇ ಕೇಳ್ತಾರ? ಆಕ್ಚುಲಿ ಅದು ಬಂದು ಸೀತಾಯಣ, ಅದು ಸೀತಾನ ಗ್ಲೋರಿಸ್ ಅಂತೆ ರಾಮಾಯಣ. ಸೀತಾ ಗ್ಲೋರಿಸ್ ಮಾಡೋದು ಪೂರ್ತಿ ಜಾಸ್ತಿ ಇರೋದು ರಾಮಾಯಣದಲ್ಲಿರುತ್ತೆ. ಅಲ್ಲಿ ರಾಮರ ಬಗ್ಗೆ ಇರೋದು ಸ್ವಲ್ಪ, ಸೀತಾ ಬಗ್ಗೆ ಇರೋದೇ ಜಾಸ್ತಿ ಅಂತೆ. ಸೊ ಇವಾಗ ಇವಾಗ ವಿಶ್ವಾಮಿತ್ರ ಕರ್ಕೊಂಡು ಹೋಗಿದಾರಲ್ವಾ, ಅವರ ಅನುಗ್ರಹ ಇಂದು ಅಲ್ಲಿಂದು ಅವರ ಅನುಗ್ರಹ ಹಿಂದೆ ರಾಮರ್ ಸೀತಾಕ್ಕೂ ಮದುವೆ ಆಯಿತು. ಓಕೆ, ಸೊ ಇದೆಲ್ಲ ನಾವು ಬಂದು ಆಲ್ರೆಡಿ ರಾಮಾಯಣದಲ್ಲಿ ನೋಡಿದೀವಿ. ಸೊ ಏನೆಲ್ಲ ನಮಗೂ ಗೊತ್ತಿಲ್ವೋ ಆ ಪಾಯಿಂಟ್ಸ್ ಮಾತ್ರ ನಾವು ಹೇಳ್ತೀನಿ. ಆಲ್ರೆಡಿ ನಾವು ರಾಮಾಯಣದಲ್ಲಿ ನೋಡಿದ್ದು ಕೇಳಿದ್ದು ಬಗ್ಗೆ ನಾವು ಮತ್ತೆ ಇಲ್ಲಿ ನಾವು ಮಾತಾಡೋ ಅವಶ್ಯಕತೆ ಇಲ್ವೇ? ಓಕೆ, ಸೊ ಇವಾಗ ಏನಾಯ್ತು, ಅವರ ಇಲ್ಲಿ ನಾವು ಶ್ಲೋಕಗಳು ಏನಿದೋ ಅದು ಮಾತ್ರ ನೋಡ್ಕೊಂಡು ಹೋಗೋಣ. ಪೂರ್ತಿ ರಾಮಾಯಣ ಹೇಳ್ಬೇಕಂದ್ರೆ
ಹೇಳ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಗೂ ಯಾಕಂದ್ರೆ ಇಲ್ಲಿ ನಾವು ನೋಡಿದ್ವಲ್ಲ 24,000 ಪ್ಲಸ್ ಎಷ್ಟು 24,200 ಎಷ್ಟಿತ್ತು? 24,253 ಶ್ಲೋಕಗಳು ಅಲ್ವಾ? ಅಷ್ಟು ದೊಡ್ಡ ಗ್ರಂಥ ರಾಮಾಯಣ. ಆದ್ರೆ ಇಲ್ಲಿ ನಮ್ಗೆ 2 ಅಧ್ಯಾಯಗಳು ಕೊಟ್ಟುಬಿಟ್ಟಿದ್ದಾರೆ. ಅಷ್ಟು ಶ್ಲೋಕಗಳು ನಾವು 2 ಅಧ್ಯಾಯಲ್ಲಿ ಹೇಳಕ್ಕಾಗತ್ತಾ? ಸೊ ಆಲ್ರೆಡಿ ನಮ್ಗೆ ಎಲ್ಲ ರಾಮಾಯಣ ಗೊತ್ತಿದೆ. ಸೊ ಅದಕ್ಕೆ ನಾವು ಇಲ್ಲಿ ಏನ್ ಶ್ಲೋಕಗಳು ಕೊಟ್ಟಿರ್ತಾರೋ ಅದು ಮಾತ್ರ ನೋಡೋಣ. ಸೊ ಈ ಶ್ರೀ ರಾಮಚಂದ್ರ ಮೂರ್ತಿ, ಯಾಕಂದ್ರೆ ಅವರು ತಂದೆ ದಸರದ ಕಾಡಕ್ಕೂ ಹೋಗು ಹೇಳ್ಬಿಟ್ಟಿದಾರಲ್ವಾ? ಸೊ ಅದಕ್ಕೋಸ್ಕರ ಸೀತಾ ಕರ್ಕೊಂಡು ಅವ್ರು ಏನ್ ಮಾಡಿಬಿಟ್ಟಿದ್ದಾರೆ, ಇವಾಗ ಕಾಡಕ್ಕೂ ಬಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ಸೀತಾದೇವಿ ಕಾಲ್ ಮುಟ್ಟಿದ್ರೇನೆ ಅವ್ರಿಗೂ ಶ್ರೀ ರಾಮಚಂದ್ರ ಮೂರ್ತಿ ಕಾಲಕ್ಕೂ ಏನೋ ಇವಾಗ ಜಾಸ್ತಿ ವೈಟ್ ಆಗಿರೋರ್ಗೂ ಟಚ್ ಮಾಡಿದ್ರೆ ಅಲ್ಲಿ ಸ್ವಲ್ಪ ರೆಡ್ ತರ ಆಗುತ್ತಲ್ವಾ? ಸೊ ಆ ತರ ಅಷ್ಟೊಂದು ಸಾಫ್ಟ್ ಅಂತೆ ಭಗವಂತನ ತಾ ಕಮಲದ ಹೂ ತರ ಇರೋ ಆ ಪಾದಗಳು. ಸೀತಾ ಕೈ ಇಟ್ಟಿದ್ರೇನೆ ಆ ರಾಮಚಂದ್ರ ಮೂರ್ತಿ ಪಾದಗಳು ರೆಡ್ ಆಗ್ಬಿಡುತ್ತಂತೆ. ಆದ್ರೆ ನೋಡ್ಕೊಳ್ಳಿ, ಅಷ್ಟು ಕೋಮಳವಾಗಿರೋರು ಆ ಭಗವಂತ ಸೀತಾದೇವಿ ಜೊತೆಯಲ್ಲಿ ಈ ತರ ವನವಾಸ ಬಂದ್ಬಿಟ್ಟಿದ್ದಾರೆ. ಮತ್ತೆ ವನವಾಸಲ್ಲಿ ಹನುಮಂತ ಮತ್ತೆ ಸುಗ್ರೀವ ಫ್ರೆಂಡ್ಶಿಪ್ ಅವ್ರಿಗೂ ಸಿಕ್ಕಿಬಿಟ್ಟಿದೆ. ಓಕೆ, ಸೊ ಯಾಕಂದ್ರೆ ಸೀತಾನಿ ಯಾರು ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ, ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ, ರಾವಣ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಸೊ ಆವಾಗ ಇವರು ಸೀತಾನಿ ಹುಡುಕಿ ಹುಡುಕಿ ಹೋಗುವಾಗ ಆ ಜಾಗದಲ್ಲಿ ಹನುಮಂತ ಮತ್ತೆ ಸುಗ್ರೀವನೇ ನೋಡುತ್ತಾರೆ. ಸೊ ಈ ತರ ಮತ್ತೆ ಅವರು ಎಷ್ಟೋ ಲೀಲೆ ಇದೆ ಮಾತಾಜಿ ರಾಮಾಯಣದಲ್ಲಿ. ನಾವು ಒಂದು ದಿನ ಇಲ್ಲ, ಒಂದು ವರ್ಷ ಹೇಳಕ್ಕಾಗಲ್ಲ, ಅಷ್ಟು ಇದೆ ಶ್ರೀರಾಮಚಂದ್ರ ಮೂರ್ತಿ ಬಗ್ಗೆ ನಾವು ಹೇಳಕ್ಕೆ. ನಾವಿಲ್ಲಿ ಶಾರ್ಟ್ ಆಗಿ ನೋಡ್ತಾ ಇದೀವಿ. ಸೊ ನೋಡಿ, ಶ್ರೀರಾಮಚಂದ್ರ ಮೂರ್ತಿ ಮತ್ತೆ ಸೀತಾ ಹೋಗುವಾಗ ಲಕ್ಷ್ಮಣರ ಅವ್ರ ಜೊತೆಯಲ್ಲೇ ಬಂದ್ಬಿಟ್ಟಿದ್ದಾರೆ. ವನಲ್ಲಿ ಅವರು ಕಷ್ಟ ಅನುಭವಿಸ್ತಾ ಇದ್ರು. ಮತ್ತೆ ಅಲ್ಲಿ ಶೂರ್ಪಣಖೆ ಬಂದಿದ್ದಾಳೆ, ಅವ್ರ ಮೂಗು ಕತ್ತರಿಸಿ ಬಿಟ್ಟಿದ್ದಾರೆ. ಸೊ ಇದರಿಂದ ಅವರಿಗೂ ಆ ಶೂರ್ಪಣಖೆಗೆ ಸೀತಾ ಮೇಲೆ ಅಷ್ಟೊಂದು ಕೋಪ ಬಂದ್ಬಿಟ್ಟಿದೆ. ಅದಕ್ಕೆ ರಾವಣನ ಹತ್ರ ಹೋಗಿ ಹೇಳಿ ರಾವಣನ್ ಬಂದು ಸೀತಾನ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಸೊ ಈ ತರ ಎಲ್ಲ ಆಯ್ತು. ಏನ್ ಮಾಡೋದು? ಸೊ ಸೀತಾನಿ ಹುಡುಕಿ 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 ಶ್ರೀರಾಮಚಂದ್ರ ಮೂರ್ತಿ ಸಾಕಾಗಿ ಬಿಟ್ಟಿದೆ. ಸೊ ಇವಾಗ ಆ ಹನುಮಂತ ಅವರೇ ಏನ್ ಮಾಡಿದ್ದಾರೆ, ಈ ತರ ಏನು ಸಮುದ್ರ ದಾಂಡಿ ಆ ಸೈಡ್ ಹೋಗಿ ಲಂಕಾಯಲ್ಲಿ ಸೀತಾನಿ ನೋಡ್ಬಿಟ್ಟು ಬಂದು, ನೋಡಿದೀನಿ ಸೀತಾ ನೀನು ಅವರು ಹೇಳಿ ಆವಾಗ ರಾಮಚಂದ್ರ ಮೂರ್ತಿ ಗೊತ್ತಾಯ್ತು ಸೀತಾದೇವಿ ಅಲ್ಲಿದ್ದಾರೆ. ಸೊ ಈ ತರ ಎಲ್ಲ ನಡೀತು. ಅದೇ ತರ ವಿಶ್ವಾಮಿತ್ರರು ಯಾಗ ಮಾಡೋಕೆ ಕರ್ಕೊಂಡು ಹೋಗಿ ಅಲ್ಲಿ ಎಷ್ಟೋ ಅಸುರಗಳನ್ನ ಫಸ್ಟ್ ಶ್ರೀರಾಮಚಂದ್ರ ಮೂರ್ತಿ ಸಾಯಿಸಿದಾರಂತೆ. ಅದೇ ತರ ಕಾಡಲ್ಲಿ ಎಷ್ಟೋ ಅಸುರಗಳನ್ನ ಸಾಯಿಸಿದ್ದಾರೆ. ಸೊ ಈ ತರ ಶ್ರೀರಾಮಚಂದ್ರ ಮೂರ್ತಿನ ಪರಾಕ್ರಮ ಅಷ್ಟು ಜಾಸ್ತಿ ಇದೆ. ಶ್ರೀರಾಮಚಂದ್ರ ಮೂರ್ತಿ ಲೀಲೆಗಳು ಬಗ್ಗೆ ಹೇಳಕ್ಕೆ ನಮಗೂ ಸಾಕಾಗಲ್ಲ, ಅಷ್ಟು ಇದೆ. ಯಾಕಂದ್ರೆ ಒಂದು ಕುಟ್ಟಿ ಆನೆ ಯಾವ ತರ ಆಟಾಡುತ್ತೆ, ಯಾವ ತರ ಇರುತ್ತೆ. ಸೊ ಆ ತರ ಚಿಕ್ಕ, ಯಾಕಂದ್ರೆ ಶ್ರೀರಾಮಚಂದ್ರ ಮೂರ್ತಿ 12 ವಯಸ್ಸು, ಸೀತಾದೇವಿ ಅದರಿಂದ ಜಾಸ್ತಿ ಚಿಕ್ಕೋಳು ನೋಡಿ. ಅಷ್ಟು ಚಿಕ್ಕ ಚಿಕ್ಕ ಮಕ್ಕಳು, ಯಾಕಂದ್ರೆ ಆ ಕಾಲದಲ್ಲಿ ಬಾಲ್ಯ ವಿವಾಹ ನಡೀತಾ ಇತ್ತಲ್ವಾ? ಅಲ್ಲಿ ಶಿವಧನುಷು ಇತ್ತು. ಆ ಶಿವಧನುಷು ಯಾರು ಎತ್ತುತ್ತಾರೋ ಅವ್ರಿಗೂ ಸೀತಾದೇವಿ. ಆದ್ರೆ ಆ ಶಿವಧನುಷೇನು ಅಷ್ಟು ಸಾಮಾನ್ಯ ಇಲ್ಲ. 300 ಜನಗಳು ಎತ್ತಿದ್ರೆ ಎತ್ತಕ್ಕಾಗತ್ತಂತೆ. ಅಷ್ಟು ಬಲವಾನ್ಗಳು, ಬೈಲ್ವಾನ್ಗಳು 300 ಜನ ಎತ್ತಿದರೆ ಅದು ಎತ್ತಕ್ಕಾಗುತ್ತಂತೆ. ಆದ್ರೆ ನೋಡಿ, ಬಟ್ ಯಾರೇ ಅದು ಎತ್ತಕ್ಕಾಗಲ್ಲ. ಆದ್ರೆ ಚಿಕ್ಕ ವಯಸ್ಸಲ್ಲಿ ಸೀತಾದೇವಿ ಬಾಲ್ ಆಟಾಡುವಾಗ ಬಾಲು ಆ
ಶಿವಧನುಸ್ಸು ಇಟ್ಟಿದಾರಲ್ವಾ, ಅದಕ್ಕೂ ಕೆಳಗೆ ಒಂದು ದೊಡ್ಡ ಟೇಬಲ್ ಇಟ್ಟಿದ್ದಾರೆ. ಅದಕ್ಕೂ ಕೆಳಗೆ ಆ ಬಾಲ್ ಇರುತ್ತಂತೆ, ಕೆಳಗೆ ಎಲ್ಲೋ ಒಳಗಡೆ ಹೋಗ್ಬಿಟ್ಟಿದೆ. ಸೀತಾದೇವಿ ಅಷ್ಟು ಸಾಮಾನ್ಯವಾಗ ಆ ವಿಲ್ಲಿನಿ ಸ್ವಲ್ಪ ದೂರ ಇಟ್ಬಿಟ್ಟು ಆ ಬಾಲ್ ಎತ್ಕೊಂಡು ಮತ್ತೆ ಅಲ್ಲೇ ಇಟ್ಬಿಟ್ಟು ಓಡೋಡಿದಳಂತೆ. ಸೊ ಇದು ನೋಡಿದರೆ ಜನಕರು, ಇದೇನಪ್ಪ ಇದು, 300 ಬೈಲ್ವಾನ್ಗಳು ಎತ್ತಿದರೆ ಎತ್ತಕ್ಕಾಗಲ್ಲ, ಆದ್ರೆ ನನ್ ಸೀತಾ ಏನು ಇಷ್ಟು ಸಾಮಾನ್ಯವಾಗ ಆ ವಿಲ್ಲುನಿ ಎತ್ಬಿಟ್ಟು ಬಾಲ್ ಎತ್ಕೊಂಡು ಮತ್ತೆ ವಿಲ್ಲಿನ ಅಲ್ಲೇ ಇಟ್ಬಿಟ್ಟು ಓಡೋಡ್ತಾ ಇಲ್ಲ. ಆದ್ರೆ ಇವಳು ಅಷ್ಟೊಂದು ಶಕ್ತಿವಂತನು, ಆದ್ರೆ ಇದೇ ತರ ಶಕ್ತಿವಂತ ಒಬ್ಬನು ಕಲ್ವಾ ಮದುವೆ ಮಾಡಿ ಕೊಡಬೇಕು. ಅದಕ್ಕೆ ಆ ವಿಲ್ಲು ಯಾರೆತ್ತುತ್ತಾರೋ ಅವ್ರಿಗೂ ಸೀತಾನಿ ಮದುವೆ ಮಾಡಿ ಕೊಡಬೇಕು ಯೋಚನೆ ಮಾಡಿ ಅದಕ್ಕೆ ಅಲ್ಲಿ ಆ ಶಿವಧನುಸ್ಸಿನಿ ಇಟ್ಟಿದಾರಂತೆ. ಸೊ ಯಾರು ಎತ್ತಕ್ಕಾಗಲ್ಲ, ಆದ್ರೆ ಭಗವಂತ ಶ್ರೀರಾಮಚಂದ್ರ ಮೂರ್ತಿ ಅಷ್ಟು ಚಿಕ್ಕ ಮಗವಾಗಿರೋಣ, ಅವರು ಅಷ್ಟು ಬೇಗ ಎತ್ತಿದ್ದಾರೆ, ಎತ್ತಿ ನೋಡ್ಬಿಟ್ಟು ಹೊಡೆದಾಕಿದ್ದಾರೆ. ಸೊ ಅದಕ್ಕೆ ಆವಾಗ ಸೀತಾ ಮದುವಾಯಿತು. ಓಕೆ, ಅದೇ ತರ ಶ್ರೀರಾಮಚಂದ್ರ ಮೂರ್ತಿ ಎಷ್ಟೊಂದು ಸೌಂದರ್ಯ ನಾವು ಗರ್ಗ ಸಮಯದಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಗರ್ಗ ಸಮಯದಲ್ಲಿ ಇವರು ಎಲ್ಲೆಲ್ಲ ಹೋಗ್ತಾರೋ ಅಲ್ಲಿರೋರೆಲ್ಲ ಶ್ರೀರಾಮಚಂದ್ರ ಮೂರ್ತಿ ನಾವು ನಿಮ್ಗೆ ಮದುವೆ ಮಾಡಬೇಕು ಅಂತ ಕೇಳ್ತಾರೆ. ಆಕ್ಚುಲಿ ಇಲ್ಲಿ ಇಲ್ಲಿ ಜನಕ್ಪುರಿಲಿ ಹೋಗಿದಾರಲ್ವಾ, ಅಲ್ಲಿ ಜನಕ್ಪುರಿಲಿರೋ ಜನಗಳು ಕೇಳ್ತಾರಂತೆ. ಮತ್ತೆ ಅವರು ವನವಾಸಲ್ಲಿ ಕೇಳ್ತಾರೆ, ಮತ್ತೆ ಕೋಶಲ ದೇಶದಲ್ಲಿ ಅಲ್ಲಿ ಕೇಳ್ತಾರೆ. ಸೊ ಶ್ರೀರಾಮಚಂದ್ರ ಮೂರ್ತಿ ಎಲ್ಲೆಲ್ಲ ಹೋಗ್ತಾರೋ ಅಲ್ಲೆಲ್ಲ ಶ್ರೀರಾಮಚಂದ್ರ ಮೂರ್ತಿ ನಿಮ್ ಮದುವೆ ಮಾಡ್ಕೊಳ್ಳಿ ಕೇಳೋರೆ, ಎಲ್ಲ ಋಷಿಗಳು ಕೇಳೋರೆ. ಸೊ ಎಲ್ಲರೂ ಹೋಗಿ ತಪಸ್ ಮಾಡಿ ನೆಕ್ಸ್ಟ್ ಜನ್ಮಲ್ಲಿ ನೀವು ಮದುವೆ ಮಾಡ್ಕೊಳ್ತೀನಿ. ಯಾಕಂದ್ರೆ ಇಲ್ಲಿ ಬಂದು ಈ ಯುಗಲ್ಲಿ ಶ್ರೀರಾಮಚಂದ್ರ ಮೂರ್ತಿ ಏಕಪತ್ನಿ ವ್ರತನಾಗಿ ಇರ್ತಾರೆ. ಸೊ ಸೀತಾನಿ ಬಿಟ್ಟು ಮತ್ತೆ ಯಾರನ್ನೇ ಅವರು ನೆನೆಸ್ಕೊಳ್ಳೋದೇ ಇಲ್ಲ. ಓಕೆ, ಅದೇ ತರ ಅಲ್ಲಿ ಬಂದು ಪರಶುರಾಮರು ಬರ್ತಾರೆ. ಇವರು ವಿಲ್ಲು ಒಡೆದಾಕಿದಾರಲ್ವಾ, ಸೊ ಯಾಕಂದ್ರೆ ಶಿವಧನುಸ್ಸು ಒಡೆದಾಕಿದೆ. ಸೊ ಅಲ್ಲಿ ಪರಶುರಾಮರು ಬರ್ತಾರೆ. ಪರಶುರಾಮರು ಯಾರು, ಅವರು ವಿಷ್ಣು ಅವತಾರ. ಆದ್ರೆ ಅವರು ಬಂದು ಎಲ್ಲ ಕೆಟ್ಟ ಕ್ಷತ್ರಿಯರುಗಳು, ಎಲ್ಲ ಕೆಟ್ಟ ಕ್ಷತ್ರಿಯರುಗಳನ್ನೆಲ್ಲ ಸಾಯಿಸಿದ್ದಾರೆ ಅವರು. ಸೊ ಮತ್ತೆ ಅವರು ಸ್ವಲ್ಪ ಗರ್ವ ಇತ್ತು. ಇವಾಗ ಶ್ರೀರಾಮಚಂದ್ರ ಮೂರ್ತಿ ಮುಂದೆ ಬರುವಾಗ ಅವ್ರಿಗೂ ಗರ್ವಭಂಗ ಆಯಿತಂತೆ. ಸೊ ಆತರ ಭಗವಂತ ಅಷ್ಟೊಂದು ಶ್ರೇಷ್ಠ. ಸೊ ಅದೇ ತರ ಇವಾಗ ಸೀತಾದೇವಿ ಇಲ್ಲೇ ಇವಾಗ ಒಂಡಿ ರಾಮಚಂದ್ರ ಮೂರ್ತಿ ಕಾಡಕ್ಕೆ ಹೋಗ್ಬೇಕು. ಓಕೆ, ಇವಾಗ ಅವರು ರಾಜ್ಯ ಬಿಟ್ಟು, ಐಶ್ವರ್ಯ ಬಿಟ್ಟು, ಫ್ರೆಂಡ್ಸು, ರಿಲೇಷನ್ಸು, ಇರೋ ಜಾಗ ಎಲ್ಲ ಬಿಟ್ಟು ಅವ್ರು ಹೋಗ್ಬೇಕು. ಆದ್ರೆ ಸೀತಾ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಆದ್ರೆ ಸೀತಾದೇವಿ ಯಾಕೆ ಹೋಗಿದ್ದಾರೆ, ರಾಮ ಇರೋ ಜಾಗವೇ ನನಗೆ ಅಯೋಧ್ಯ, ರಾಮ ಇಲ್ಲ ಅಂದ್ರೆ ನಾವಲ್ಲಿ ಇರಕ್ಕಾಗಲ್ಲ ಅನು ಸೀತಾದೇವಿ ಏನ್ ಮಾಡ್ತಾರಂತೆ, ರಾಮ ಜೊತೆಲೆ ಕಾಡಕ್ಕೆ ಹೋಗ್ತಾರೆ. ಆಕ್ಚುಲಿ ಶ್ರೀ ರಾಮಚಂದ್ರ ಮೂರ್ತಿಗೆ ಅಲ್ಲಿ ಏನು ಪಟ್ಟಾಭಿಷೇಕ ಮಾಡಬೇಕು. ಆದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಅವ್ರು ಪಟ್ಟಾಭಿಷೇಕ ಮಾಡಬೇಕು. ಅದಕ್ಕೆ ಮುಂಚೆ ಏನೇನು ವ್ರತಗಳು ಫಾಲೋ ಮಾಡಬೇಕು, ಎಲ್ಲ ವ್ರತಗಳು ಉಪವಾಸಗಳು ಎಲ್ಲ ಇದ್ರು, ಏನೇನು ಯಾಗಯಜ್ಞಗಳು ಮಾಡಬೇಕು ಎಲ್ಲ ಇತ್ತು. ಮಾರ್ನಿಂಗ್ ಎದ್ದಲ್ ಮೇಲೆ ಪಟ್ಟಾಭಿಷೇಕ. ಸೊ ಆ ಟೈಮಲ್ಲಿ ಕೈಕೇಯಿ ಏನು ಈ ಮಂತ್ರ ಉಪದೇಶದಿಂದ ಈ ತರ ಬುದ್ಧಿ ಬದಲಾಗಿ ಏನು ಈ ತರ ಶ್ರೀರಾಮಚಂದ್ರ ಮೂರ್ತಿನೇ ಕಾಡುಗೂ ಕಳಿಸಿ ಬಿಡ್ತಾರೆ. ನೋಡಿ, ಶ್ರೀರಾಮಚಂದ್ರ ಮೂರ್ತಿ ಎಲ್ಲ ಬಿಟ್ಟು, ಓಕೆ ನೀವೇ ರಾಜ, ಅದಕ್ಕೂ ಅಕ್ಸೆಪ್ಟ್ ಮಾಡ್ತಾರೆ. ಇಲ್ಲ ನೀವು ಕಾಡಕ್ಕೆ ಹೋಗ್ಬೇಕು, ಓಕೆ. ಸೊ ಏನ್ ಹೇಳಿದಾರೋ ಶ್ರೀರಾಮಚಂದ್ರ ಮೂರ್ತಿ ಅಕ್ಸೆಪ್ಟ್ ಮಾಡ್ತಾರೆ. ಆದ್ರೆ ಈ ಕಾಲದಲ್ಲಿ ಆ ತರ ಎಲ್ಲ ಯಾರು ಇರಕ್ಕಾಗಲ್ಲ. ಯಾರಾದ್ರೂ ಆ ತರ ಮಾಡಕ್ಕಾಗುತ್ತಾ? ಜಗಳ ಮಾಡ್ತಾರೆ. ಯಾಕಂದ್ರೆ ನಾವು ಎಷ್ಟೋ ನ್ಯೂಸ್ ನೋಡ್ತಾ ಇದ್ವಿ, ಅವ್ರವರು ಸೊತ್ತು ತಾಯಿ ತಂದೆ ಕೊಟ್ಟಿಲ್ಲಾನು ಅದಕ್ಕೆ ತಾಯಿ ತಂದೆನಿ ಸಾಯಿಸೋ ತರ ಎಲ್ಲ ಇರ್ತಾರೆ ಜನಗಳು. ಎಷ್ಟೋ ಕೋರ್ಟ್ ಇಲ್ಲಿ ಈ ತರ ಕೇಸ್ ಎಲ್ಲ ನಡೀತಾ ಇದೆ. ತಾಯಿ ತಂದೆ ಮೇಲ್ಗಡೆ ಎಷ್ಟೋ ಕೇಸ್ ಹಾಕಿದ್ದಾರೆ.